ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 26ರಲ್ಲಿ ಹೇಳ್ತಾರೆ, ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ, ನನ್ನ ಸೇವೆ ಮಾಡುವವನು ನಾನಿರುವಲ್ಲಿಯೇ ಆತನು ಇರಬೇಕು ಎಂದು ಬಯಸ್ತಾರೆ. ನಾನು ಎಲ್ಲಿರ್ತೀನೋ ಅಲ್ಲೇ ಆತ ಇರಬೇಕು. ಅದೇ ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತಾರೆ, ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿದೆ, ನಾನು ಹೋಗ್ತಾ ಇದ್ದೀನಿ, ಎಲ್ಲ ಸಿದ್ಧತೆ ಮಾಡಿ ನಂತರ ಬಂದು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲ ಸಿದ್ಧತೆ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅವರು ವಾಗ್ದಾನ ಮಾಡ್ತಾರೆ. ಆದರೆ ಈ ವಾಗ್ದಾನ ನೆರವೇರಬೇಕು ಅಂತ ಹೇಳಿದ್ರೆ, ಅಂದ್ರೆ ಈ ಪ್ರಾಮಿಸ್, ಅವರು ನೀಡಿದಂತಹ ಪ್ರಾಮಿಸ್ ನೆರವೇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವು ನೀತಿ ನಿಯಮಗಳನ್ನು ಇಟ್ಟಿದ್ದಾರೆ. ಯೇಸು ಸ್ವಾಮಿ ಏನಕ್ಕೆ ಪರಲೋಕವನ್ನು ಉಂಟು ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟೋ ಮಂದಿ ನನಗೆ ನೀವು ಬೇಡ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಎಷ್ಟೋ ಮಂದಿ ನನಗೆ ನೀವು ಬೇಡ. ಯಾಕೆ? ಕ್ರೈಸ್ತರದ ನಾವೇ ಹೇಳ್ತಾ ಇದೀವಿ ಅಲ್ವಾ? ಕ್ರೈಸ್ತರದ ಎಷ್ಟೋ ಮಂದಿ ನಾವೇ ಹೇಳ್ತಾ ಇದೀವಿ. ಕೆಲವು ಜನ ಬಾಯಿ ಮುಖಾಂತರ, ಮಾತಿನ ಮುಖಾಂತರ ಹೇಳ್ತಾರೆ, ಕೆಲವು ಜನ ಕಾರ್ಯದ ಮುಖಾಂತರ ಹೇಗೆ ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರ ಆ ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ, ಒಂದು ನಿಮಿಷ. 6ನೇ ಅಧ್ಯಾಯ 4ರಿಂದ 6 ತನಕ ಓದಿ. ಒಬ್ಬನು ಒಮ್ಮೆ ಜ್ಞಾನೋದಯವನ್ನು ಪಡೆದು ಸ್ವರ್ಗೀಯ ವರದಾನಗಳನ್ನು ಆಸ್ವಾದಿಸಿ ಪವಿತ್ರಾತ್ಮ ಅವರ ಸಹಭಾಗಿಯಾಗಿ ದೇವರ ವಾಕ್ಯದ ಸಭೆಯುಂಡು ಬರಲಿರುವ ಯುಗದ ವೈಭವವನ್ನು ಮನಗಂಡು ಅನಂತರವೂ ವಿಶ್ವಾಸ ಭ್ರಷ್ಟನಾದರೆ ಅಂತವನು ಪಶ್ಚಾತ್ತಾಪಪಟ್ಟು ದೈವಾಭಿಮುಖನಾಗುವುದು ಅಸಾಧ್ಯ. ಏಕೆಂದರೆ ಅಂತವನು ತನ್ನ ಪಾಲಿಗೆ ದೇವರ ಪುತ್ರನನ್ನು ಪುನಃ ಶಿಲುಬೆಗೆ ಏರಿಸಿ ಅವರನ್ನು ಬಹಿರಂಗವಾಗಿ ಅವಮಾನಗೊಳಿಸುವವನಾಗುತ್ತಾನೆ. ನೋಡಿ, ಶಿಲುಬೆಗೆ ಏರಿಸಿ ಪುನಃ ಪ್ರತಿದಿನ ಶಿಲುಬೆಗೆ ಏರಿಸೋದಂದ್ರೆ ಏನು? ಅವರ ಮಾತಿಗೆ ವಿರುದ್ಧವಾಗಿ ನಡೆಯೋದು. ಅವ್ರು ಏನು ಹೇಳಿದರೋ ಅದನ್ನು ನಿರ್ಲಕ್ಷ್ಯ ಮಾಡೋದು. ಏಕೆ ಅಂತ ಹೇಳಿದ್ರೆ, ಲೂಕನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುತ್ತೀರಿ, ಆದರೆ ನನ್ನ ಮಾತಿನಂತೆ ನೀವು ನಡೆಯೋದಿಲ್ಲ. ಯಾರು ಪ್ರಭುವನ್ನ ಪ್ರೀತಿಸ್ತಾರೋ ಅವರ ಮಾತನ್ನ ಮೀರದೆ, ಚಾಚು ತಪ್ಪದೆ ಮೀರದೆ ನಡೆಯುತ್ತಾರೆ. ಅವರ ಮಾತನ್ನು ಮೀರೋದು ಅಂತೇಳಿ ಮೀರಿದ್ರೆ ಪಾಪ. ವಾಕ್ಯ ಹೇಳುತ್ತೆ, ಅವರ ಮಾತನ್ನು ಮೀರುವುದೇ ಪಾಪ. ಈಗ ನಾವು ಸಾಮಾನ್ಯವಾಗಿ ದೇವರ ವಾಕ್ಯದ ಮೇಲೆ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವುದನ್ನು ಬಿಟ್ಟು, ದೇವರ ವಾಕ್ಯ ಏನ್ ತಿಳಿಸ್ತಾ ಇದೆಯೋ ಅದನ್ನ ಅನುಸರಿಸುವುದಕ್ಕೆ ಬದಲಾಗಿ ಈಗ ದುರ್ಬೋಧಕರು, ಅಂದ್ರೆ ದೇವರ ವಾಕ್ಯವನ್ನ ಬೋಧಿಸುವುದಕ್ಕಾಗಿಯೇ ಅನೇಕ ಜನರು ಉಟ್ಕೊಂಡಿದ್ದಾರೆ. ಅವರಿಗೆ ಮನಸ್ಸಿಗೆ ಬರುವ ಆಲೋಚನೆ ಪ್ರಕಾರ, ಅವರ ಕುಟುಂಬಕ್ಕೆ ಬರುವಂತ ಆಲೋಚನೆ ಪ್ರಕಾರ, ಬೇರೆ ಬೇರೆ ರೀತಿಯ ಪ್ರಕಾರ ಅವರು ಬೋಧಿಸುವಾಗ ಅದನ್ನೇ ನಂಬಿ ಜೀವಿಸಿ ನಾವು ದೇವರ ಮಾತನ್ನು ನಾವು ಮೀರ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಹೇಳ್ತಾರೆ, ದುರ್ಬೋಧಕರು ಏನ್ ಮಾಡ್ತಾರೆ? ದೇವರಿಗೆ ವಿರುದ್ಧವಾಗಿ ಅವರು ವಾಕ್ಯಗಳನ್ನ ಬೋಧಿಸ್ತಾ ಹೋಗ್ತಾರೆ. ಇನ್ನೊಂದು ವಾಕ್ಯ ನೋಡೋಣ. ಯೂದನ ಪತ್ರ 1ನೇ ಅಧ್ಯಾಯ ವಾಕ್ಯ 17, 18, 19 ಈ 3 ವಾಕ್ಯಗಳನ್ನು ಓದಿ. 17, 18, 19. ಪ್ರಿಯರೇ,
ಪ್ರಿಯರೇ, ನಮ್ಮ ಪ್ರಭುವಾದ ಕ್ರಿಸ್ತ ಯೇಸುವಿನ ಪ್ರೇಷಿತರು ನಿಮಗೆ ಮುಂಚಿತವಾಗಿ ತಿಳಿಸಿದ ಮಾತುಗಳನ್ನು ನೆನಪು ಮಾಡಿಕೊಳ್ಳಿ. ತಮ್ಮ ದುರಿಚ್ಛೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಬರುವರು ಎಂದು ಅವರು ಎಚ್ಚರಿಸಿದ್ದಾರೆ. ಇವರು ನಿಮ್ಮಲ್ಲಿ ಭಿನ್ನ ಭೇದವನ್ನು ಉಂಟು ಮಾಡುವರು, ಪ್ರಾಪಂಚಿಕ ವಿಷಯಾಸಕ್ತರು, ಪವಿತ್ರಾತ್ಮ ರಹಿತರಾಗಿ ಬಾಳುವವರು. ನೀವಾದರೆ ಪ್ರಿಯರೇ, ನೀವಾದರೂ ಅತಿ ಪರಿಶುದ್ಧ ವಿಶ್ವಾಸದ ಆಧಾರದ ಮೇಲೆ ನಿರ್ಮಿಸಲಾದ ಮಂದಿರದಂತೆ ಪ್ರವರ್ತಿಸಿದ್ದೀರಿ. ಪವಿತ್ರಾತ್ಮ ಅವರಿಂದ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ನಿತ್ಯ ಜೀವವನ್ನು ದಯಪಾಲಿಸುವ ಕರುಣಾಮಯ ಪ್ರಭು ಯೇಸು ಕ್ರಿಸ್ತರನ್ನು ಎದುರು ನೋಡುತ್ತಾ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ತಮ್ಮ ದುರುಚಿಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಅಂತಿಮ ಕಾಲದಲ್ಲಿ ಬರುವರು. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನ ಪ್ರೀತಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನ ಪ್ರೀತಿಸ್ತಾರೆ. ನೀವು ಯಾವ ರೀತಿ ಜೀವಿಸಿದ್ರು ಅವರು ನಿಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮನ್ನ ಅವರ ದುರುಚ್ಯಗಳಂತೆ ನೀವು ಜೀವಿಸುವುದಕ್ಕಾಗಿ ಅವರು ಪ್ರೇರೇಪಿಸ್ತಾರೆ. ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಮಾಡಿದ ಎಲ್ಲ ಪಾಪಗಳಿಗೆ, ಪ್ರತಿಯೊಂದು ಪಾಪಗಳಿಗೆ ತಕ್ಕ ದಂಡನೆಯನ್ನು ನಾವು ಏನ್ ಮಾಡಬೇಕು? ಅನುಭವಿಸ್ಲೇಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಪರಲೋಕ ನಾವು ಅನ್ಕೊಂಡಂಗಿಲ್ಲ. ವಾಕ್ಯ ಬರ್ಕೊಳ್ಳಿ, ಯೆರೆಮೀಯ ಪ್ರವಾದಿಯ ಗ್ರಂಥ 5ನೇ ಅಧ್ಯಾಯ 12ನೇ ವಾಕ್ಯ. 5:12 ನುಡಿಯುವ ಪ್ರಕಾರ ಪ್ರವಾದಿಗಳು ಯಾವ ರೀತಿ, ಬೋಧಕರು ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಾಕ್ಯ ಓದಿ. ಆ ಜನರು ಸರ್ವೇಶ್ವರ ಸ್ವಾಮಿಯನ್ನು ಅಲ್ಲಗಳೆದಿದ್ದಾರೆ. ಆತ ಏನು ಮಾಡಿಯಾನೋ? ನಮಗೆ ಕೇಡು ಬರುವುದೂ ಇಲ್ಲ. ಖಡ್ಗವಾಗಲಿ ಕ್ಷಾಮವಾಗಲಿ ನಮ್ಮ ಕಣ್ಣಿಗೆ ಬೀಳುವುದೂ ಇಲ್ಲ. ಆಡುವುದೆಲ್ಲ ಬರೀ ಗಾಳಿ ಮಾತುಗಳು. ದೈವೋಕ್ತಿ ಎಂಬುದು ಅವುಗಳಲ್ಲಿ ಇಲ್ಲ. ಅವರಿಗೆ ತಗಲಲಿ ಅವರು ಹೇಳುವುದೆಲ್ಲ ಎಂದುಕೊಂಡಿದ್ದಾರೆ. ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪ್ರವಾದಿಗಳು ಏನ್ ಮಾಡ್ತಾರೆ, ನೀವು ಹೆಂಗ್ ಬೇಕಾದ್ರೂ ಜೀವಿಸಬಹುದು. ಸರ್ವೇಶ್ವರ ಸ್ವಾಮಿಯನ್ನು ಅಲ್ಲಗಳೆದಿದ್ದಾರೆ. ಅಲ್ಲದೆ ನಮಗೇನು ಕೇಡು ಬರೋದಿಲ್ಲ. ನೀನು ಹೆಂಗ್ ಬೇಕಾದ್ರೂ ಜೀವಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ದೇವರು ನೀತಿ ನಿಯಮಗಳನ್ನ ಇಟ್ಟಿದ್ದಾರೆ. ಯಾಜಕ ಕಾಂಡ 19ನೇ ಅಧ್ಯಾಯದಲ್ಲಿ 1ರಿಂದ 35 ತನಕ ಓದೋದು ಬೇಡ. 19ನೇ ಅಧ್ಯಾಯ, ಯಾಜಕ ಕಾಂಡ 19ನೇ ಅಧ್ಯಾಯದಲ್ಲಿ ಅಲ್ಲಿ ನಿಯಮಗಳನ್ನ ದೇವರು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಲ್ಲದೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇಸ್ರೇಲ್ ಜನರಿಗೆ ಹೀಗೆ ಆಜ್ಞಾಪಿಸುವಂತೆ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳಿದರು, ನಿಮ್ಮ ದೇವರಾದ ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ಇದು ಶಾಶ್ವತವಾದ ಒಂದು ಒಡಂಬಡಿಕೆ. ಇದು ಶಾಶ್ವತವಾದ ನಿಯಮ. ಇದನ್ನು ಯಾರು ಬದಲಾಯಿಸಂಗಿಲ್ಲ, ಯಾರು ಬದಲಾಯಿಸಬಾರದು, ಯಾರು ಬದಲಾಯಿಸುವಂತಿಲ್ಲ. ನೋಡಿ, ಈ ನಿಯಮಗಳನ್ನು ಅನುಸರಿಸುವ ಪ್ರತಿಯೊಬ್ಬನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ತಾನೆ. ಆದರೆ ಅದೇ 20ನೇ ಅಧ್ಯಾಯ, ಯಾಜಕ ಕಾಂಡ 20ನೇ ಅಧ್ಯಾಯ 1ರಿಂದ 27 ತನಕ ನೀವೇನಾದ್ರೂ ಆ ನಿಯಮಕ್ಕೆ ವಿರುದ್ಧವಾಗಿ ಜೀವಿಸಿದ್ದೇ ಆದರೆ ನೀವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ದೇವರ ದಂಡನೆಗೆ, ದೇವರ ಶಿಕ್ಷೆಗೆ ಬಾಧ್ಯಸ್ಥರಾಗ್ತೀರ. ಪ್ರೈಸ್ ದಿ ಲಾರ್ಡ್. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಈ ನಿಮ್ಮ ದೇವರಾದ ಸರ್ವೇಶ್ವರ ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಆಜ್ಞೆಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಲ್ಲಿ ಏನನ್ನು ಕೂಡಿಸಬಾರದು, ಏನನ್ನು ತೆಗೆಯಬಾರದು. ಪ್ರಾರಂಭದಲ್ಲೇ ಹೇಳ್ತಾ ಇದ್ದಾರೆ, ಮೋಶೆಗೆ ಬರೆಯುವಂತಹ
ಆ ಒಂದು ಗ್ರಂಥದಲ್ಲಿ 5 ಗ್ರಂಥಗಳಲ್ಲಿ ಮುಂಚಿತವಾಗಿ ಎಚ್ಚರಿಕೆಯಾಗಿ ಕೊಟ್ಟಿದ್ದಾರೆ. ಏನನ್ನು ತೆಗಿಬಾರದು, ಏನನ್ನು ಸೇರಿಸಬಾರದು. ಈಗ ನಾವೇನ್ ಮಾಡ್ತಾ ಇದ್ದೀವಿ? ನಮಗೆ ಇಷ್ಟ ಬಂದ ಹಾಗೆ ಸೇರಿಸ್ತಾ ಇದ್ದೀವಿ, ಇಷ್ಟ ಬಂದ ಹಾಗೆ ತೆಗಿತಾ ಇದ್ದೀವಿ. ಅದನ್ನು ತೆಗಿಸ್ಲಿಕ್ಕೆ ಕೆಲವು ಜನರಿದ್ದಾರೆ. ದೇವರನ್ನ ಬಿಟ್ಟು ಅನ್ಯ ದೇವರನ್ನ ಆರಾಧಿಸುವುದಕ್ಕಾಗಿ ಅನ್ಯ ವ್ಯಕ್ತಿಗಳಿಗೆ ದೇವರಿಗೆ ಸಲ್ಲಬೇಕಾದ ಗೌರವ, ದೇವರಿಗೆ ಸಲ್ಲಬೇಕಾದ ಸ್ಥಾನಮಾನವನ್ನ ಅನ್ಯ ವ್ಯಕ್ತಿಗಳಿಗೆ ಅಂದ್ರೆ ಲೋಕದ ವ್ಯಕ್ತಿಗಳಿಗೆ, ಲೋಕದ ವಸ್ತುಗಳಿಗೆ, ಅಥವಾ ಸಂತರುಗಳಿಗೆ, ಅಥವಾ ಪ್ರವಾದಿಗಳಿಗೆ ದೇವರಿಗೆ ನೀಡಬೇಕಾದ ಮಹತ್ವವನ್ನ, ದೇವರಿಗೆ ನೀಡಬೇಕಾದ ಸ್ಥಾನಮಾನವನ್ನ, ದೇವರಿಗೆ ನೀಡಬೇಕಾದ ಗೌರವವನ್ನ, ದೇವರಿಗೆ ನೀಡಬೇಕಾದಂತಹ ಒಂದು ಸಮಯವನ್ನ ಈ ರೀತಿ ನೀಡುವುದಕ್ಕಾಗಿ ಬೋಧಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅರಿತುಕೊಳ್ಳುವ ಜ್ಞಾನ ನಮಗಿರಬೇಕಾದ್ರೆ ಯೂದನ ಪತ್ರ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಓದೋ ಪವಿತ್ರಾತ್ಮನಿಂದ ಬೇರ್ಪಟ್ಟಂತ ವ್ಯಕ್ತಿಗಳು ಆ ರೀತಿ ಬಂದು ನಿಮಗೆ ಬೋಧಿಸ್ತಾ ಹೋಗ್ತಾರೆ. ನಾವು ಅದನ್ನ ನಂಬ್ತಾ ಇದ್ದೀವಿ. ಅದಕ್ಕೆ ಸಂತ ಪೌಲರು ಬರೀತಾರೆ, 1 ತಿಮೋತಿಲಿ ಬರೀತಾರೆ. 1 ತಿಮೋತಿಲಿ ಏನ್ ಬರೀತಾರೆ ಅಂತ ಹೇಳಿದ್ರೆ, ಜನರು ಏನ್ ಮಾಡ್ತಾರಂತೆ? ಸುಳ್ಳು ಬೋಧನೆಗಳಿಗೆ ಕಿವಿಗೊಡ್ಲಿಕ್ಕೆ, ಪ್ರಾಪಂಚಿಕವಾದ ಕಟ್ಟುಕತೆಗಳಿಗೆ ಕಿವಿಗೊಡ್ಲಿಕ್ಕೆ ಅವರು ತುದಿಗಾಲಲ್ಲಿ ಕುಳಿತಿರ್ತಾರೆ. ಪ್ರೈಸ್ ದಿ ಲಾರ್ಡ್. ತುದಿಗಾಲಲ್ಲಿ ಕುಳಿತಿರ್ತಾರೆ. 2 ತಿಮೋತಿ 4ನೇ ಅಧ್ಯಾಯ 3-4 ವಾಕ್ಯಗಳನ್ನು ನೋಡಬೇಕಾದ್ರೆ ಸುಳ್ಳು ಬೋಧನೆಗಳಿಗೆ ಜನರು ಬಹಳ ಗಮನ ಕೊಡ್ತಾರೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ನೀನು ಒಂದನ್ನು ಸೇರಿಸಬಾರದು, ಒಂದನ್ನು ತೆಗಿಬಾರದು. ಯೇಸು ಸ್ವಾಮಿ ಅದನ್ನ ಖಚಿತಪಡಿಸ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಖಚಿತಪಡಿಸ್ತಾರೆ, ನಾನು ಮೋಶೆಯ ಧರ್ಮಶಾಸ್ತ್ರವನ್ನ ರದ್ದು ಮಾಡಲಿಕ್ಕೆ ಬಂದದ್ದಲ್ಲ, ಅದನ್ನು ಸಿದ್ಧಿಗೆ ತರಲಿಕ್ಕೆ ಬಂದದ್ದು ಅಂತ ಹೇಳ್ತಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಇದು ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಪ್ರಕಟಣೆ ಪುಸ್ತಕದಲ್ಲೂ ಕೂಡ ಹೇಳ್ತಾರೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 18-19 ವಾಕ್ಯಗಳಲ್ಲಿ ಹೇಳ್ತಾರೆ, ಯಾವುದನ್ನು ನೀವೇನ್ ಮಾಡಬಾರ್ದು? ಸೇರಿಸಬಾರ್ದು, ತೆಗೀಲೂಬಾರ್ದು. ಆ ತರ ಏನಾದ್ರು ನೀವು ಮಾಡಿದ್ದೆ ಆದ್ರೆ ಅಲ್ಲಿ ಸ್ಪಷ್ಟಪಡಿಸ್ತಾರೆ, ನೀವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ವಾಕ್ಯ ಓದೋಣ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 18 ಹಾಗೂ 19. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೂ ನಾನು ಕೊಡುವ ಎಚ್ಚರಿಕೆ ಇದು. ಯಾವನಾದರೂ ಇವುಗಳಿಗೆ ಏನನ್ನಾದರೂ ಕೂಡಿಸಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ವಿಪತ್ತುಗಳು ಬಂದೆರಗುವಂತೆ ಮಾಡುವರು. ಯಾವನಾದರೂ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನಾ ವಾಕ್ಯಗಳಲ್ಲಿ ಏನನ್ನಾದರೂ ತೆಗೆದು ಹಾಕಿದರೆ ಈ ಪುಸ್ತಕದಲ್ಲಿ ವಿವರಿಸಿರುವ ಜೀವ ವೃಕ್ಷದಲ್ಲಿಯೂ ಪವಿತ್ರ ನಗರದಲ್ಲಿಯೂ ಅವನಿಗೆ ಸಿಗುವ ಪಾಲನ್ನು ದೇವರು ತೆಗೆದು ಬಿಡುವರು. ಈಗ ನಾವು ಈ ಪವಿತ್ರಾತ್ಮರಿಂದ ಬೇರ್ಪಟ್ಟಂತ ವ್ಯಕ್ತಿಗಳು ನುಡಿಯುವಂತಹ ಒಂದೊಂದು ಮಾತುಗಳನ್ನು ನಾವು ಕೇಳಿಸ್ಕೊಂಡು ಅವ್ರು ಏನು ಹೇಳ್ತಾರೋ ಅದರಂತೆಯೇ ನಾವು ಜೀವಿಸಿ, ಕೊನೆಯಲ್ಲಿ ಈ ಒಂದು ಜೀವ ವೃಕ್ಷದ ಬರೆದಿರುವಂತ ಪವಿತ್ರ ನಗರದಲ್ಲಿ ನಮಗೆ ಆ ಪಾಲನ್ನು ನಾವು ಕಳ್ಕೊಂಡ್ರೆ ಅದಕ್ಕೆ ಬಾಧ್ಯಸ್ಥರು ಯಾರಾಗ್ತಾರೆ? ನಾವೇ ಅಲ್ವಾ? ನಾವೇ. ಇದು ಸೈತಾನನಿಗೆ ಚೆನ್ನಾಗಿ ಗೊತ್ತಿದೆ. ಆದಾಮನನ್ನ ದೇವರು ಉಂಟು ಮಾಡಬೇಕಾದ್ರೆ ಆದಾಮನಿಗೆ ಮೊದಲನೆಯ ಮನುಷ್ಯ ತನ್ನ ಉಸಿರನ್ನು ಊದಿ ದೇವರು ಆತನ ಉಂಟು ಮಾಡಿದ್ರು, ಜೀವ ಕೊಟ್ಟರು. ದೇವರ ಉಸಿರನ್ನು ಮುಟ್ಲಿಕ್ಕೆ ಸೈತಾನನಿಗೆ ಎಂದಿಗೂ ಸಾಧ್ಯ ಇಲ್ಲ. ಅವನು ಕಾದು ಕುಳಿತಿರ್ತಾನೆ. ಒಂದು ಪೇತ್ರದಲ್ಲಿ ಹೇಳ್ತಾರೆ, ಪೇತ್ರನ ಬರೆದ ಪತ್ರದಲ್ಲಿ ಪೇತ್ರ ಬರೀತಾರೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಸ್ವಸ್ಥ ಚಿತ್ತರಾಗಿರಿ, ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಶತ್ರುವಾದ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನ ಕಬಳಿಸುವುದೆಂದು ಅತ್ತಿತ್ತ ಹುಡುಕಾಡುತ್ತಿರುತ್ತಾನೆ. ಅಲ್ಲಿ ಹೇಳ್ತಿದ್ದಾರೆ, ಜಾಗರೂಕರಾಗಿರಿ, ನಿಮ್ಮ ಶತ್ರುವಾದ ಸೈತಾನನು
ಯಾರ ಮುಖಾಂತರ ಬೇಕಾದರೂ ಸೈತಾನ ಏನ್ ಮಾಡ್ಬೋದು, ನಮ್ಮನ್ನ ದಾರಿ ತಪ್ಪಿಸ್ಬೋದು. ಒಂದು ಉದಾಹರಣೆಗೆ, ಒಂದು ಸಿಟಿಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿಲ್ಲದಿರುವ ರಸ್ತೆಗಳಲ್ಲಿ ನೀವು ಹೋಗ್ಬೇಕಾದ್ರೆ ಯಾರನ್ನಾದ್ರು ಕೇಳಿದಾಗ, ಈ ಮಾರ್ಗಕ್ಕೆ ನಾವು ಹೋಗ್ಬೇಕು, ಈ ಸ್ಥಳಕ್ಕೆ ನಾವು ಹೋಗ್ಬೇಕು ಅಂತ ನೀವೇನಾದ್ರು ಕೇಳಿದಾಗ ಅವರು ಬೇರೆ ಮಾರ್ಗವನ್ನ ತೋರಿಸಿದ್ರೆ ನಾವು ಹೋಗ್ತೀವಾ? ಹೋಗಲ್ಲ. ನಾವೇನ್ ಮಾಡ್ತೀವಿ, ಬೇರೊಬ್ಬ ವ್ಯಕ್ತಿಯನ್ನ ನಾವು ಕೇಳ್ತೀವಿ, ಸರಿ ಈ ಜಾಗಕ್ಕೆ ಹೆಂಗ್ ಹೋಗ್ಬೇಕು ಅಂತೇಳಿ. ಇವತ್ತಿಗೂ ಕೂಡ ಪ್ರವಾದನೆ ವಾಕ್ಯ ಅಂದ್ರೆ ಏನು, ಪ್ರವಾದನ ವಾಕ್ಯಗಳು ಅಂದ್ರೆ ಏನು, ಪ್ರವಾದನ ವಾಕ್ಯ ಅಂದ್ರೆ ಏನು, ಪ್ರವಾದನ ವಾಕ್ಯ ಅಂದ್ರೆ ಏನು? ಆಮೇಲೆ ನಡೆಯಲಿರುವ ಸಂಗತಿಯನ್ನ, ನಡೆಯಲಿರುವ ಘಟನೆಯನ್ನ ಮುಂಚಿತವಾಗಿಯೇ ತಿಳಿಸಿಕೊಡುವಂಥದ್ದು. ಈಗ ಆದಿಕಾಂಡದಿಂದ ನಾವು ನೋಡ್ತಾ ಬಂದ್ರೆ ಆದಾಮ, ಹನೋಕ, ಇನ್ನು ಅನೇಕ ವ್ಯಕ್ತಿಗಳು, ಮೋಶೆ, ಅಬ್ರಹಾಮ, ಈಸಾಕ್, ಯಾಕೋಬ್, ಮತ್ತೆ ದಾನಿಯೇಲ್, ದಾವೀದ ರಾಜ, ಮತ್ತೆ ಇನ್ನು ಬೇರೆ ಬೇರೆ ಎಲ್ಲರೂ, ಹಳೆ ಒಡಂಬಡಿಕೆಯಲ್ಲಿರುವಂಥ ಎಲ್ಲರೂ, ಎಲಿಯ ಪ್ರವಾದಿ, ಎಲಿಷ ಪ್ರವಾದಿ, ಇವರೆಲ್ಲ ಎಲ್ಲಿದ್ದಾರೆ? ಈಗ ಎಲ್ಲಿದ್ದಾರೆ? ಪರಲೋಕದಲ್ಲಿ ಅಲ್ವಾ, ದೇವರ ರಾಜ್ಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ವಾಕ್ಯ ಇದೆ ನೋಡಿ. ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯಕ್ಕೆ ಹೋಗೋಣ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. 12ನೇ ವಾಕ್ಯವನ್ನು ಓದಿ. ಜಯ ಹೊಂದಿದವನು ನನ್ನ ದೇವರ ಆಜ್ಞೆಯ ಸ್ತಂಭವಾಗಿ ನಿಲ್ಲಿಸುತ್ತೇನೆ, ಅವನು ಅಲ್ಲಿಯೇ ನಿರಂತರವಾಗಿ ಇದ್ದಾನೆ. ಅವನ ಮೇಲೆ ನನ್ನ ದೇವರ ನಾಮವನ್ನು, ನನ್ನ ದೇವರ ನಗರವಾದ ನೂತನ ಜೆರುಸಲೇಮಿನ ನಾಮವನ್ನು, ನನ್ನ ಹೊಸ ನಾಮವನ್ನು ಬರೆಯುತ್ತೇನೆ. ಈ ನೂತನ ಜೆರುಸಲೇಮ್ ನನ್ನ ದೇವರ ಸಾನ್ನಿಧ್ಯದಿಂದಲೂ ಸ್ವರ್ಗದಿಂದಲೂ ಇಳಿದು ಬರುತ್ತದೆ. ಜಯ ಹೊಂದಿದವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುತ್ತೇನೆ. ಇದು ದೇವರ ವಾಗ್ದಾನ. ಇದು ಹೌದಾ? ದೇವರ ವಾಗ್ದಾನ ಇದು. ನಾವು ಬೈಬಲಲ್ಲಿರುವಂತಹ ಪರಿಶುದ್ಧವಾದ ವ್ಯಕ್ತಿಗಳು ಎಲ್ಲರೂ ಜಯ ಹೊಂದಿದವರು. ನಿಜನಾ? ಎಲ್ಲರೂ ಜಯ ಹೊಂದಿದವರು. ಈಗ ಎಲ್ಲರೂ ಎಲ್ಲಿದ್ದಾರೆ? ಎಲ್ಲರೂ ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಇದ್ದಾರೆ. ಈಗ ಮಾತೆ ಮರಿಯಮ್ಮನವರು ಕೂಡ ಹೊಸ ಒಡಂಬಡಿಕೆ ಬಂದಾಗ, ಹಳೆ ಒಡಂಬಡಿಕೆ ಆಯಿತು, ಈಗ ಹೊಸ ಒಡಂಬಡಿಕೆ ಬಂದಾಗ ಸಂತ ಜೋಸೆಫರು, ಮಾತೆ ಮರಿಯಮ್ಮನವರು, ಅದಾದ ಮೇಲೆ ಸ್ನಾನಿಕ ಯೋಹಾನರು, ಅದಾದ ಮೇಲೆ ಪೇತ್ರ, ಅದಾದ ಮೇಲೆ ಶಿಷ್ಯರು, ಅದಾದ ಮೇಲೆ ಸಂತ ಪೌಲರು, ಈಗ ಇವರೆಲ್ಲ ಎಲ್ಲಿದ್ದಾರೆ? ಅವರು ಕೂಡ ಸ್ವರ್ಗದಲ್ಲಿದ್ದಾರೆ. ಈಗ ಪ್ರಭು ಯೇಸು ಕ್ರಿಸ್ತರನ್ನ ಮಗುವಾಗಿ ಹುಟ್ಟಿದಾಗ ಕಂಡಿಡಿಲಿಕ್ಕಂತೆ ಹುಟ್ಟು 2,000 ಮಕ್ಕಳನ್ನ ಹೆರೋದ ರಾಜ ಕೊಲ್ತಾರೆ. ಅವ್ರ ಮೊದಲನೇ ರಕ್ತಸಾಕ್ಷಿಯ ಮಕ್ಕಳು. ಪ್ರಭು ಯೇಸು ಕ್ರಿಸ್ತರ ಮೊದಲನೇ ರಕ್ತಸಾಕ್ಷಿ 2,000 ಅನೇಕ ಗಂಡು ಮಕ್ಕಳು. ಅವರೆಲ್ಲರನ್ನು ಕೊಂದಾಗ್ತಾನೆ. ಆ ಮಕ್ಕಳು ಎಲ್ಲಿದ್ದಾರೆ? ಈಗ ಅವರು ಕೂಡ ಪರಲೋಕದಲ್ಲಿದ್ದಾರೆ. ಅವರು ಸಾಕ್ಷಿಗಳಾಗಿ ಪರಲೋಕದಲ್ಲಿದ್ದಾರೆ. ಅವರು ಜಯ ಹೊಂದಿದವರು ಅವರು. ಈಗ ನಾವೆಲ್ಲರೂ ಜಯ ಹೊಂದಬೇಕು. ಅವರಂತೆಯೇ ನಾವು ಕೂಡ ಜಯ ಹೊಂದಬೇಕು. ಈ ದಿನಗಳಲ್ಲಿ ನೋಡಿ, ಈ ದಿನಗಳಲ್ಲಿ ಎಷ್ಟು ಈ ವಿಷಯವನ್ನ ಗಂಭೀರವಾಗಿ ತಗೊಳ್ತಾರಲ್ಲ ಗೊತ್ತಿಲ್ಲ. ಅನೇಕ ಬೋಧಕರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಮಾತೆ ಮರಿಯಮ್ಮನವ್ರನ್ನ ನೀವು ಆರಾಧಿಸಿದ್ರೆ ಮಾತ್ರ ಪರಲೋಕ ಪ್ರವೇಶ ಆಗೋದು, ಇಲ್ಲಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ನಮಗೆ ಬೈಬಲ್ ಓದಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಇವ್ರು ಹೇಳೋದು ಸುಳ್ಳಿದೆಯಾ ಅಥವಾ ಬೈಬಲ್ ಹೇಳೋದು ಸುಳ್ಳಿದೆಯಾ ಅಂತ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೇಸು ಎಂಬ ನಾಮ ಬಿಟ್ಟರೆ ಈ ಧರೆಯಲ್ಲಿ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ ಅಂತ ಬೈಬಲ್ ಹೇಳುತ್ತೆ. ಅದಲ್ಲದೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಅಂತ ಯೇಸು ಸ್ವಾಮಿ ಖುದ್ದಾಗಿ ಹೇಳ್ತಾರೆ.
ಆದರೆ ಈ ಬೋಧಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಾತೆ ಮರಿಯಮ್ಮನವರಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಪ್ರಭು ಯೇಸು ಕ್ರಿಸ್ತರನ್ನ ಆರಾಧಿಸುವುದನ್ನು ಬಿಟ್ಟು 24 ಗಂಟೆಗಳು ಕೂಡ ಮಾತೆ ಮರಿಯಮ್ಮನವರ ಮುಂದೆ ಕೂತ್ಕೊಂಡು ಇವರೇನ್ ಮಾಡ್ತಾ ಇದ್ದಾರೆ, ಅವರನ್ನ ನಂಬಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಇಲ್ಲಿ ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ? ವ್ಯತ್ಯಾಸ ಗೊತ್ತಾಯ್ತಾ? ಈಗ ಮಾತೆ ಮರಿಯಮ್ಮನವರು ಜಯ ಹೊಂದಿದಾಯ್ತು. ದೇವರು ಕೊಟ್ಟಂತಹ ಆ ಒಂದು ಯೋಜನೆ ಮಾತೆ ಮರಿಯಮ್ಮನ ಮುಖಾಂತರ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬರಬೇಕು ಅಂತ. ಯಾಕೆಂದ್ರೆ ಪರಿಶುದ್ಧರಾದ ದೇವರು ಪರಿಶುದ್ಧವಾದ ವ್ಯಕ್ತಿಯ ಮುಖಾಂತರನೇ ಈ ಧರೆಗೆ ಇಳಿದು ಬರಬೇಕು. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಿ. ಯಾಜಕ ಕಾಂಡ 19ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾನು ಪರಿಶುದ್ಧನಾಗಿದ್ದೀನಿ, ನೀವು ಕೂಡ ಪರಿಶುದ್ಧರಾಗಿರಿ. ಆದರೆ ಯಾರು ಪರಿಶುದ್ಧರಾಗಿರ್ಲಿಲ್ಲ. ಎಲ್ಲ ವಿಗ್ರಹಾರಾಧನೆ ಮಾಡಿಕೊಂಡು ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ತನಗೆ ಮನಸ್ಸಿಗೆ ಇಚ್ಛೆ ಬಂದ ರೀತಿಯಲ್ಲಿ ಜೀವಿಸ್ತಾ ಇರುವ ಆ ಸಮಯದಲ್ಲಿ ಮಾತೆ ಮರಿಯಮ್ಮನವರು ಪರಿಶುದ್ಧವಾದ ಜೀವನ ಜೀವಿಸ್ತಾ ಇದ್ರು. ಆ ಪಾಪ ತುಂಬಿದ ಕಾಲದಲ್ಲಿ ಅತಿ ಪರಿಶುದ್ಧವಾಗಿದ್ದದ್ದು ಮಾತೆ ಮರಿಯಮ್ಮನವರು. ಆ ಮಾತೆ ಮರಿಯಮ್ಮನವರನ್ನು ಈ ದಿನಗಳಲ್ಲಿ ನಾವು ಯಾವ ರೀತಿ ಬಳಸ್ಕೊಳ್ತಾ ಇದೀವಿ ಅಂದ್ರೆ, ಅವರನ್ನು ನಾವು ಏನ್ ಮಾಡ್ತಾ ಇದ್ದೀವಿ, ಅವಮಾನ ಪಡಿಸ್ತಾ ಇದ್ದೀವಿ. ಅವರನ್ನ ಏನೋ ಒಂದು ರೀತಿಯಾಗಿ ಈ ಲೋಕಕ್ಕೆ ಬಿಂಬಿಸ್ತಾ ಇದ್ದೀವಿ, ನಮ್ಮ ನಡತೆ, ನಮ್ಮ ನಡೆನುಡಿಗಳ ಮುಖಾಂತರ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಅಂತಿಮ ದಿನಗಳಲ್ಲಿ ಕುಚ್ಚೋದ್ಯಗಾರರು ಉಟ್ಕೊಳ್ತಾರೆ ತನ್ನ ಸ್ವಾರ್ಥಕ್ಕಾಗಿ. ಎಷ್ಟೋ ಜನ ಏನ್ ಗೊತ್ತಾ, ಈ ದಿನಗಳಲ್ಲಿ ತಮ್ಮ ಲಾಭಕ್ಕಾಗಿ, ಈಗ ಮಾತೆ ಮರಿಯಮ್ಮನ ಹೆಸರು ಹೇಳಿದ್ರೆ ತುಂಬಾ ಜನ ಸೇರ್ತಾರೆ. ಅವ್ರ ಹೆಸರು ಹೇಳಿ ಏನ್ ಮಾಡೋದು, ಹಣ ಮಾಡೋದು. ಅವ್ರ ಹೆಸರು ಹೇಳಿ ಏನ್ ಮಾಡೋದು, ದುಡ್ಡು ಮಾಡೋದು. ಆದ್ರೆ ಅವರ ಸ್ವಭಾವಗಳು ಮಾತ್ರ ಇರೋದಿಲ್ಲ, ಅವರ ಗುಣಲಕ್ಷಣಗಳು ಮಾತ್ರ ಅವರಲ್ಲಿ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಬೈಬಲ್ ಹೇಳೋ ಪ್ರಕಾರ, ಒಂದನ್ನು ನೀವು ಸೇರಿಸಬಾರದು, ಒಂದನ್ನು ನೀವು ತೆಗೀಬಾರದು. ಈಗ ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಎಂದು ಪ್ರಭು ಯೇಸು ಕ್ರಿಸ್ತರು ನುಡಿದಿರಬೇಕಾದ್ರೆ, ಈಗ ಕೆಲವು ಪಂಗಡಗಳು ಓಪನ್ ಆಗಿದೆ. ಅವರು ಹೇಳ್ತಾರೆ ಮಾತೆ ಮರಿಯಮ್ಮನವರೇ ದೇವರು, ಪಿತಾ ದೇವರಿಲ್ಲ, ಪ್ರಭು ಯೇಸು ಕ್ರಿಸ್ತರು ಇಲ್ಲ, ಪವಿತ್ರಾತ್ಮರು ಅನ್ನೋ ಒಂದು ವ್ಯಕ್ತಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಈಗ ಅವರನ್ನ ಆರಾಧಿಸ್ಲಿಕ್ಕೂ ಕೂಡ ಸಾವಿರಾರು ಮಂದಿ ಇದ್ದಾರೆ. ಓಕೆ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ನೀವು ಆಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ದೇವಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಪರಮಪ್ರಸಾದ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಆದರೆ ಬೈಬಲ್ ಏನ್ ಹೇಳುತ್ತೆ, ನನ್ನ ಮಾಂಸವನ್ನು ತಿನ್ನದೆ ನನ್ನ ರಕ್ತವನ್ನು ಕುಡಿಯದೆ ಇರುವವನು ಅವನಲ್ಲಿ ನಿತ್ಯ ಜೀವ ಇರೋದಿಲ್ಲ ಅಂತ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಅದಾದ ಮೇಲೆ ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆಲಯದಲ್ಲಿ ಆರಾಧನೆ ಮಾಡುತ್ತಿರುವವರನ್ನು ಲೆಕ್ಕ ಹಾಕು ಎಂದು ವಾಕ್ಯಲ್ಲಿ ಸ್ಪಷ್ಟವಾಗಿದೆ. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಿತ್ಯ ಜೀವ ಸಿಗಲಿರುವಂತಹ ಪ್ರಭುವಿನ ಶರೀರ ಮತ್ತೆ ರಕ್ತದಿಂದ ಬೇರ್ಪಡಿಸ್ತಾ ಇದ್ದಾರೆ. ಅದಾದ್ಮೇಲೆ ಆಲಯಕ್ಕೆ ಹೋಗದೆ, ಅಂದ್ರೆ ದೇವರನ್ನು ಆರಾಧಿಸದಂತೆ ಇವರು ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಈಗ ಎಚ್ಚರಿಕೆ ಆಗಿರ್ಬೇಕಾಗಿರೋದು ಯಾರು? ನಾವು ಅಲ್ವಾ? ಹೌದಾ? ನಾವು ಎಚ್ಚರವಾಗಿರ್ಬೇಕು, ತುಂಬಾ ಎಚ್ಚರವಾಗಿರ್ಬೇಕು. ಮಾತೆ ಮರಿಯಮ್ಮನವರ, ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಮಾತೆ ಮರಿಯಮ್ಮನವರ ಹೆಸರು ಎತ್ತಬೇಕಂದ್ರೆ ನಾವು ಅಷ್ಟು ಪರಿಶುದ್ಧರಾಗಿರ್ಬೇಕು. ಅವ್ರೇನು ನಾವು ಅನ್ಕೊಂಡಂಗಲ್ಲ ಇಲ್ಲ. ಪ್ರಭು ಸ್ವರ್ಗ ಸಾಮ್ರಾಜ್ಯನೇ ಇಳಿದು ಬಂದಿದೆ ಅಂತ, ಒಂದು ಜಾಗಕ್ಕೆ ಸ್ವರ್ಗ ಸಾಮ್ರಾಜ್ಯನೇ ಇಳಿದು ಬಂದಿದೆ. ಒಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮರ ಶಕ್ತಿ ತುಂಬಲ್ಪಟ್ಟಿದೆ ಅಂದ್ರೆ ಆ ವ್ಯಕ್ತಿಗೆ ಕೊಡುವ ಗೌರವ, ಸ್ಥಾನಮಾನ ನಾವು ಕೊಡಲೇಬೇಕು. ಕೊಡದೆ ಹೋದ್ರೆ ನಾವು ಅವರನ್ನ ಅವಮಾನ ಪಡಿಸ್ದಂಗೆ. ಹೌದಾ ಇಲ್ಲ?
ಅವಮಾನ ಪಡಿಸ್ದಂಗೆ ಬ್ರದರ್. ಈಗ ನೋಡಿ, ಒಬ್ಬ ಸಿನಿಮಾ ಆಕ್ಟರ್, ಯಾರೋ ಒಬ್ಬ ಹೀರೋ ಇರ್ತಾನೆ. ಆ ಹೀರೋ ಇಷ್ಟ ಆದ್ರೆ ನಮಗೇನಾದ್ರು ಇಷ್ಟ ಆದ್ರೆ ಅವ್ರು ಮಾತಾಡುವ ರೀತಿಯಲ್ಲಿ, ಮಾತಾಡುವ ಶೈಲಿಯಲ್ಲಿ ನಾವು ಮಾತಾಡಲಿಕ್ಕೆ ಪ್ರಯತ್ನಿಸ್ತೀವಿ. ಅವ್ರು ನಡೆಯುವ ಸ್ಟೈಲ್ ಹೆಂಗಿದೆಯೋ ಅದೇ ಥರ ನಾವು ಏನು ಮಾಡ್ತೀವಿ, ನಡಿಲಿಕ್ಕೆ ಪ್ರಯತ್ನಿಸ್ತೀವಿ. ಅವ್ರು ಹೇಗೆ ಕುತ್ಕೊಳ್ತಾರೆ, ಹೇಗೆ ನಿಂತ್ಕೊಳ್ತಾರೆ, ಹೇಗೆ ಮಾತಾಡ್ತಾರೆ, ಅವರನ್ನು ನಾವೇನು ಮಾಡ್ತೀವಿ, ಫಾಲೋ ಮಾಡ್ತೀವಿ. ಅವರನ್ನು ನಾವು ಹಿಂಬಾಲಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ನಿಜಾನೇ ಬ್ರದರ್. ಎಸ್. ಆಗಿರ್ಬೇಕಾದ್ರೆ ನಾವು ಸಂತರುಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ, ಮಾತಿಮರಿಯರನ್ನು ನಾವು ಅನುಸರಿಸ್ತಾ ಇದ್ದೀವಿ ಅಂದರೆ ಅವರಲ್ಲಿದ್ದಂತಹ ಎಲ್ಲ ಸ್ವಭಾವಗಳು ನಮ್ಮಲ್ಲಿ ಇರಬೇಕು. ಯಾಕೆಂದ್ರೆ ಅವರು ಜಯ ಹೊಂದಿದವರು. ಆಮೇಲೆ ಜಯ ಹೊಂದಿದವರವರು. ವಾಕ್ಯ ಏನ್ ಹೇಳ್ತಾ ಇದೆ? ಜಯ ಹೊಂದಿದವರನ್ನ ನನ್ನ ಆಲಯದಲ್ಲಿ ಸ್ತಂಭವಾಗಿ ಇರಿಸಿಕೊಳ್ಳುವೆನು. ಅವರು ಶಾಶ್ವತವಾಗಿ ಅಲ್ಲಿದ್ದಾರೆ. ಅವರು ಶಾಶ್ವತವಾಗಿ ಅಲ್ಲಿ ಆ ದೇವರ ರಾಜ್ಯದಲ್ಲಿದ್ದಾರೆ. ಅವರು ದೇವರ ರಾಜ್ಯ ಸೇರಿ ಆಯಿತು. ನೋಡಿ, ಅವರಿಗೆ ಕೊಟ್ಟಂತಹ ಯೋಜನೆ ನೋಡಿ. ಈ ಲೋಕದಲ್ಲಿ ಪ್ರತಿ ಒಬ್ಬೊಬ್ಬರಿಗೂ ದೇವರು ಯೋಜನೆ ಇಟ್ಟಿದ್ದಾರೆ. ಮಾತೆಮರಿಗೊಂದು ಯೋಜನೆ ಇತ್ತು, ಸ್ನಾನಿಕ ಯೋಹನರಿಗೊಂದು ಯೋಜನೆ ಇತ್ತು, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಿಗೆ, ನಮಗೂ ಕೂಡ ಒಂದು ಯೋಜನೆ, ಪೌಲರಿಗೂ ಕೂಡ ಒಂದು ಯೋಜನೆ, ಪೇತ್ರನಿಗೂ ಕೂಡ ಯೋಜನೆ, ಎಲ್ಲರ ಮೇಲೆ ಒಂದು ಯೋಜನೆ ಇದೆ. ಯೋಜನೆ ಇಟ್ಟಿಲ್ಲದೆ ಒಂದು ಕೊರಂತಿಯಲ್ಲಿ ಬರೆದಿರುವ ಪ್ರಕಾರ, 12ನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ, ಅವರು ಪ್ರತಿ ಒಬ್ಬೊಬ್ಬರಿಗೂ ವರದಾನಗಳನ್ನು ನೀಡಿದ್ದಾರೆ. ಪ್ರತಿಯೊಬ್ಬೊಬ್ಬರಿಗೂ ವರದಾನಗಳು. ನೋಡಿ, ಈಗ ನಾವು ಸಂತ ಅಂತೋಣಿಯವರ ಮುಖಾಂತರ ನಾವು ಪ್ರಾರ್ಥಿಸ್ತೀವಿ ಅಲ್ವಾ? ಕೆಲವು ಸಂತರುಗಳ ಬಳಿ ನಾವು ಪ್ರಾರ್ಥಿಸ್ತೀವಿ. ಈಗ ಸಂತ ಅಂತೋಣಿಯವರಿಗೆ ದೇವರು ಯಾವ ವರದಾನ ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾವ ವರದಾನ ಅನ್ನೋದನ್ನ ಅವ್ರು ಪಡ್ಕೊಂಡಿದ್ರು ಅಂತ ಹೇಳಿದ್ರೆ, ನೋಡಿ ಇಲ್ಲಿ 12ನೇ ಅಧ್ಯಾಯ, 1 ಕೊರಿಂಥಿ 12ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿ. 9ನೇ ವಾಕ್ಯ 9 ಹಾಗೂ ಒಬ್ಬನಿಗೆ ಅಗಾಧ ವಿಶ್ವಾಸವು, ಇನ್ನೊಬ್ಬನಿಗೆ ಸ್ವಸ್ಥತೆ ನೀಯುವ ಶಕ್ತಿಯೂ ದೊರಕುತ್ತದೆ. ನೋಡಿ, ಸ್ವಸ್ಥತೆ ಈಯುವಂತಹ ಆ ಒಂದು ಶಕ್ತಿಯನ್ನ ಪವಿತ್ರ ಯಾರು ಸಂತ ಅಂತೋಣಿಯವರು ಪಡ್ಕೊಂಡಿದ್ರು. ಅವರು ಸುಮ್ಮನೆ ತಮಾಷೆ ಕೊಟ್ಟಿದ್ದಲ್ಲ, ಅವರು ತುಂಬಾ ಪ್ರಯಾಸ ಪಟ್ಟರು. ಅವ್ರ ಇತಿಹಾಸ ಓದ್ ನೋಡಿ, ಅವ್ರು ಎಲ್ಲವನ್ನ ಬಿಟ್ಟು ಬಂದಂಥವ್ರು. ದೇವರು ಅಂದ್ರೆ ಅವರ ತಾತ, ಅವರ ತಂದೆ ಮಾಡಿಟ್ಟಿದ್ದಂಥ ಎಲ್ಲ ಆಸ್ತಿಯನ್ನ ಬಿಟ್ಟು ಬಂದು ದೇವರ ಆ ಒಂದು ನಿತ್ಯ ಜೀವ ಪಡಿಬೇಕು, ದೇವರ ಪ್ರೀತಿಯನ್ನು ಸವಿಬೇಕು ಅಂತ ಹೇಳಿ ಅವರು ದೇವರ ಸೇವೆ ಮಾಡಿದಂಥವ್ರು. ಅವರಿಗೆ ವರದಾನ ಕೊಟ್ಟರು ದೇವರು, ಪವಾಡಗಳನ್ನು ಮಾಡುವಂತ ವರದಾನ ಕೊಟ್ಟರು, ಸ್ವಸ್ಥತೆ ಇಯುವಂತ. ಈಗ ಸಂತ ಅಂತೋಣಿಯವರ ಮುಖಾಂತರ ಕೆಲವು ಜನ ಹೇಳ್ತಾರೆ, ಸಂತ ಅಂತೋಣಿಯವರ ಮುಖಾಂತರ ಪ್ರಾರ್ಥಿಸಿದ್ರೆ ನಮಗೆ ದೆವ್ವಗಳು ಓಡಿ ಹೋಗುತ್ತೆ ಅಂತ ಹೇಳ್ತಾರೆ. ಹೇಗೆ ಆ ಒಂದು ವರ ಸಿಗಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಡ್ಬೇಕು, ಹೌದಾ ಇಲ್ಲ? ಹೌದು. ಏನ್ ಕಷ್ಟಪಟ್ಟರು ಅವರು? ಏನಿಲ್ಲ, ಪ್ರಭುವಿನ ನೀತಿ ನಿಯಮಗಳನ್ನ ಅನುಸರಿಸಿ ಜೀವಿಸಿದ್ರು. ಪ್ರಭುವಿನ ನೀತಿ ನಿಯಮಗಳನ್ನು ಅನುಸರಿಸಿ ಜೀವಿಸಿದ್ರು. ದೇವರ ಜೀವವುಳ್ಳ ವಾಕ್ಯಗಳಲ್ಲಿ ಭರವಸೆ ಇಟ್ಟರು. ದೇವರ ಜೀವವುಳ್ಳ ವಾಕ್ಯಗಳಲ್ಲಿ ಏನು ಬರೆದಿದ್ದಾರೋ ಅದರಂತೆಯೇ ಅವರು ಜೀವಿಸಿದ್ರು. ಹಾಗಾಗಿ ಅವರು ಆ ಒಂದು ವರದಾನವನ್ನು ಪಡ್ಕೊಂಡ್ರು. ಬಟ್ ನಮಗೆ ಏನು ವರದಾನ ಸಿಕ್ಕಿದೆ ಅಂತ ನಮಗೆ ಕಂಡಿಡಿಯಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. ಕಾರಣ ಏನು? ನಮ್ಮ ಹೃದಯ ಎಲ್ಲಿ ನಾಟಿದೆ? ಲೋಕದಲ್ಲಿ ನಮ್ಮ ಹೃದಯ ನಾಟಿರ್ಬೇಕಾದ್ರೆ ಲೋಕದ ವಿಷಯಗಳು, ಲೋಕದ ವಿಚಾರಗಳೇ ನಮ್ಮಲ್ಲಿ ಅತಿ ಹೆಚ್ಚಾಗಿ ಕಾರ್ಯ ಮಾಡುತ್ತೆ ಹೊರತು ಆ ಹೃದಯ ಪರಲೋಕದ ಕಡೆ ಹೋಗೋದಿಲ್ಲ. ಆ ಹೃದಯ ಪರಲೋಕದ ಕಡೆ ಹೋಗಲ್ಲ. ನೋಡಿ, ಯಾವಾಗ ಲೋಕದ ಆತ್ಮ ನಮ್ಮಲ್ಲಿ ನೆಲೆಸುತ್ತೋ, ಯಾವ ವ್ಯಕ್ತಿಯಲ್ಲಿ ಲೋಕದ ಆತ್ಮ ನೆಲೆಸುತ್ತೋ ಆ ವ್ಯಕ್ತಿ ಪರಲೋಕದ ಆತ್ಮಕ್ಕೆ ಅವನೇನಾಗಲ್ಲ, ಪರಲೋಕದ ಆತ್ಮದೊಂದಿಗೆ ಅವನು ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪರಲೋಕದ ಆತ್ಮ ಅಂದ್ರೆ ಪವಿತ್ರಾತ್ಮರನ್ನು ಹೊಂದಿರುವಂತ ವ್ಯಕ್ತಿ ಲೋಕದ ವಿಷಯಗಳಲ್ಲಿ ಅವನು ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ವ್ಯತ್ಯಾಸ ಇಷ್ಟೇನೆ.
ವ್ಯತ್ಯಾಸ ಇಷ್ಟನೇ. ನೋಡಿ, ಪ್ರಭುವನ್ನ ಅಂಗೀಕಾರ ಮಾಡ್ಕೊಳ್ಳೋದು ಬೇರೆ, ಅಂಗೀಕಾರ ಮಾಡ್ಕೊಳ್ಳೋದು ಬೇರೆ, ಕ್ರೈಸ್ತನಾಗಿ ಮಾರ್ಪಡುವುದು ಬೇರೆ. ಕ್ರೈಸ್ತನಾಗಿ ಮಾರ್ಪಡೋದು ಅವನ ಸ್ವಂತ ಇದಕ್ಕೋಸ್ಕರ, ಸ್ವಂತ ಸ್ವಾರ್ಥಕ್ಕೋಸ್ಕರ. ಅದು ಪ್ರಭುವನ್ನ ಅಂಗೀಕಾರ ಮಾಡ್ಕೊಳ್ಳೋದು ಅದು ಪ್ರಭುವಿಗಾಗಿ. ಆ ಸ್ವಾರ್ಥವನ್ನ ಬಿಟ್ಟಾಗ ಮಾತ್ರ ಪ್ರಭುವನ್ನ ಅಂಗೀಕಾರ ಮಾಡ್ಕೊಳ್ಳೋಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ವ್ಯಕ್ತಿ ಕ್ರೈಸ್ತನಾಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವಾಗ ನಮ್ಮ ತಂದೆ ಕ್ರೈಸ್ತ, ನಮ್ಮ ತಂದೆ ತಾಯಿಗಳು ಕ್ರೈಸ್ತರು, ಹಾಗಾಗಿ ನಾನು ಕೂಡ ಕ್ರೈಸ್ತನೇ. ನಾನು ಕೂಡ ಕ್ರೈಸ್ತನೇ. ಈಗ ನಿಮ್ಮ ತಂದೆ ತಾಯಿಗಳು ಕ್ರೈಸ್ತರಾಗಿರುವ ಕಾರಣ ನೀವು ಕೂಡ ಕ್ರೈಸ್ತರು. ಆದರೆ ಪ್ರಭುವನ್ನ ಅಂಗೀಕಾರ ಮಾಡಿಕೊಂಡಾಗ ವ್ಯತ್ಯಾಸ ಅಲ್ಲಿ ನಮ್ಗೆ ಗೊತ್ತಾಗೋಗುತ್ತೆ. ಯಾವಾಗ ನಾವು ಬೈಬಲ್ ಓದಲ್ಲ, ಅಂದರೆ ದೇವರ ಜೀವವುಳ್ಳ ವಾಕ್ಯಗಳು ಓದಲ್ಲ, ದೇವರ ಜೀವವುಳ್ಳ ವಾಕ್ಯಗಳನ್ನು ವಿಶ್ವಾಸಿಸೋದಿಲ್ಲ, ದೇವರ ಜೀವವುಳ್ಳ ವಾಕ್ಯಗಳಲ್ಲಿ ಭರವಸೆ ಇಡೋದಿಲ್ಲ, ದೇವರ ಜೀವವುಳ್ಳ ವಾಕ್ಯಗಳು ನುಡಿಯುವಂತೆ ನಾವು ಅದರಂತೆ ಅನುಸರಿಸೋದಿಲ್ಲ, ಅದರ ಗೂಢಾರ್ಥವನ್ನ ತಿಳ್ಕೊಳ್ಳೋದಿಲ್ಲ, ಪ್ರವಾದನ ವಾಕ್ಯಗಳನ್ನ ಪರಿಶೀಲಿಸಿ ನೋಡೋದಿಲ್ಲ, ಆಗ ನಾವು ತಿಳ್ಕೊಳ್ಳಿ, ನಾವು ಕ್ರೈಸ್ತರೇ, ಆದರೆ ನಮ್ಮ ಸ್ವಾರ್ಥಕ್ಕಾಗಿ ಕ್ರೈಸ್ತರಾಗಿದ್ದೀವಿ. ಸುಮ್ಮನೆ ಹೆಸರು ಮಾತ್ರ ಕ್ರೈಸ್ತರು ಎಂಬ ಬೋರ್ಡ್. ಆದರೆ ನಮ್ಮ ಹೃದಯ ಎಲ್ಲ ಎಲ್ಲಿದೆ? ನಮ್ಮ ಹೃದಯ ಎಲ್ಲ ಎಲ್ಲಿದೆ? ಲೋಕದಲ್ಲೇ ಇದೆ. ದುಡ್ಡು ಮಾಡಬೇಕು, ಅಧಿಕಾರ ತಗೊಳ್ಬೇಕು, ದರ್ಪ ತೋರಿಸ್ಬೇಕು. ಅಧಿಕಾರ, ದರ್ಪ, ಅಹಂಕಾರ, ಜಂಬ, ಶರೀರ ಸ್ವಭಾವ, ಶರೀರ ಮೇಕಪ್ಸು, ಶರೀರಕ್ಕೆ ಮಹತ್ವ ಜಾಸ್ತಿ ಕೊಡೋದು, ವ್ಯಕ್ತಿಗಳನ್ನು ನಂಬೋದು, ವ್ಯಕ್ತಿಗಳನ್ನೇ ಆರಾಧಿಸೋದು, ಇದೆಲ್ಲ ಎಲ್ಲಿಂದ ಬಂದಂಥದ್ದು? ಇದೆಲ್ಲ ಲೋಕದಿಂದ ಬಂದಂಥದ್ದು. ಹೌದಾ? ಇದೆಲ್ಲ ಲೋಕದಿಂದ ಬಂದಂಥದ್ದು. ಲೋಕದಲ್ಲಿ ಜೀವಿಸುವ ವ್ಯಕ್ತಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಲೋಕದಲ್ಲಿ ಜೀವಿಸುವ ವ್ಯಕ್ತಿ, ಲೋಕದ ಸ್ವಭಾವದಲ್ಲಿ ಜೀವಿಸುವ ವ್ಯಕ್ತಿ ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿದ್ರೆ ಎಂದಿಗೂ ಸಾಧ್ಯ ಇಲ್ಲ. ಏಕೆ ಅಂತ ಹೇಳಿದ್ರೆ ಪರಲೋಕ ಎಂಬುದು ಅದೊಂದು ಪರಿಶುದ್ಧವಾದ ಸ್ಥಳ, ಅಭಿಷೇಕದಿಂದ ತುಂಬಿರುವಂತಹ ಸ್ಥಳ, ಆರಾಧನೆ, ಪ್ರಭುವನ್ನ ಆರಾಧನೆ ಮಾಡುವಂಥ ಸ್ಥಳ, ಶಾಂತಿ ಸಮಾಧಾನದಿಂದ ಇರುವಂಥ ಸ್ಥಳ, ಅತಿಯಾದ ಪ್ರೀತಿಯಿಂದ ಇರುವಂಥ ಸ್ಥಳ, ಅದಲ್ಲದೆ ಸಂತರುಗಳು ವಾಸಿಸುವಂಥ ಸ್ಥಳ, ಅಲ್ಲಿ ದೇವದೂತರುಗಳು ವಾಸಿಸುವಂಥ ಸ್ಥಳ, ಮಾತೆ ಮರಿಯಮ್ಮನವರು ಇರುವಂಥ ಸ್ಥಳ. ಈ ಸ್ಥಳದಲ್ಲಿ ಹೋಗ್ಬಿಟ್ಟು ನಾವು ಮೇಕಪ್ ಮಾಡಿಕೊಂಡು, ನಾನು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಶರೀರ ಮೆಚ್ಚುವಂತೆ ಜೀವಿಸಿ ನಾವು ಈಗ ಪರಲೋಕಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ಎಂದಿಗೂ ಸಾಧ್ಯ ಇಲ್ಲ ಅಂತ ಬೈಬಲ್ ಹೇಳುತ್ತೆ. ಶರೀರ ಸ್ವಭಾವಕ್ಕೆ, ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳುವವನು ದೇವರನ್ನ ಮೆಚ್ಚಿಸಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವನು ಶರೀರಕ್ಕೆ ಹೆಚ್ಚು ಮಹತ್ವ ಕೊಡ್ತಾನೆ. ಏನ್ ತಿನ್ಬೇಕು, ಇದನ್ನ ತಿನ್ಬೇಕು, ಅದನ್ನ ತಿನ್ಬೇಕು, ಇದನ್ನ ನಾಳೆಗೆ ಇಟ್ಕೊಳ್ಬೇಕು, ಇದು ನನ್ನ ಮಕ್ಕಳಿಗೆ ಶೇಖರಣೆ ಮಾಡಿಡ್ಬೇಕು, ಇದು ನನ್ನ ಮೊಮ್ಮಕ್ಕಳಿಗೆ ಮಾಡಿಡಬೇಕು. ಸುಮ್ಮನೆ ಅನಾವಶ್ಯಕವಾದ ದುಂದು ಜೀವನ. ಅದಲ್ಲದೆ ಅವನಿಗೆ ಸಂತೋಷ ಇಲ್ಲದ ಜೀವನ, ನೆಮ್ಮದಿ ಇಲ್ಲದ ಜೀವನ, ಅವನಿಗೆ ಇಷ್ಟ ಬಂದ ಹಾಗೆ ಜೀವಿಸುವಂತ ಜೀವನ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂತ ಜೀವನ. ಇದೆಲ್ಲ ಬಂದದ್ದು ಲೋಕದಿಂದ. ಈಗ ಲೋಕ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ಲೋಕ ಹೇಳ್ದಂಗೆ ನಾವು ಕೇಳಬೇಕು. ಹೌದಾ? ನಿಜ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಲೋಕ ಹೇಳ್ದಂಗೆ ಕೇಳಬೇಕು. ಯಾಕಂತ ಹೇಳಿದ್ರೆ ಲೋಕ ಏನ್ ಹೇಳುತ್ತೆ ಗೊತ್ತಾ? ದೇವರ ಬಳಿಗೆ ಬರ್ಲಿಕ್ಕೆ ಬಿಡೋದಿಲ್ಲ, ದೇವರನ್ನ ಆರಾಧಿಸ್ಲಿಕ್ಕೆ ಬಿಡೋದಿಲ್ಲ, ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ಬಿಡೋದಿಲ್ಲ, ದೇವರ ವಾಕ್ಯಗಳನ್ನ ಧ್ಯಾನಿಸ್ಲಿಕ್ಕೆ ಬಿಡೋದಿಲ್ಲ, ದೇವರ ವಾಕ್ಯಗಳನ್ನ ಓದ್ಲಿಕ್ಕೆ ಬಿಡೋದಿಲ್ಲ, ಸ್ತುತಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ದೇವಾಲಯಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಪರರ ಸೇವೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಶಾಂತಿ ಸಮಾಧಾನ ಇಲ್ಲ. ನಿಮ್ಮ ದೃಷ್ಟಿ ಯಾವಾಗಲೂ ಕೆಟ್ಟ ದೃಷ್ಟಿ, ಯಾವಾಗಲೂ ಲೋಕದ ಮೇಲೆ ದೃಷ್ಟಿ.
ಲೋಕದ ವಸ್ತುಗಳ ಮೇಲೆ, ಲೋಕದ ವ್ಯಕ್ತಿಗಳ ಮೇಲೆ ಆಸೆ, ಆಕಾಂಕ್ಷೆಗಳು, ಅತಿ ಆಸೆ, ಅಯ್ಯೋ, ಗರ್ವ, ಅಹಂಕಾರ, ಇವೆಲ್ಲ ಸೈತನನ ಸ್ವಭಾವಗಳು. ಸೈತನ ಸ್ವಭಾವಗಳಿಂದ ತುಂಬಲ್ಪಟ್ಟಿರುವಂತಹ ಯಾವುದೇ ಆತ್ಮವು ದೇವರ ರಾಜ್ಯ ಪ್ರವೇಶ ಮಾಡೋದಿಲ್ಲ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತೆ. 27ನೇ ವಾಕ್ಯ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಸೇರಲ್ಲ. ನಾವು ಲೋಕದ ಈ ಸ್ವಭಾವದಿಂದ ಬೇರ್ಪಟ್ಟಾಗ ಮಾತ್ರ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬರುತ್ತೆ. ಪವಿತ್ರಾತ್ಮರ ಶಕ್ತಿ ಇಳಿದು ಬಂದಾಗ ನಾವು ಕೂಡ ಸಂತ ಅಂತೋಣಿಯವರು ಯಾವ ರೀತಿ ಜೀವಿಸಿದ್ರು, ಸಂತ ಬೆನಡಿಕ್ಟರು ಯಾವ ರೀತಿ ಜೀವಿಸಿದ್ರು, ಮಾತೆ ಮರಿಯವರು ಯಾವ ರೀತಿ ಜೀವಿಸಿದ್ರು, ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆ ಏನೆಂಬುದು. ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆ ಮೊದಲು ನಾವು ತಿಳ್ಕೊಳ್ಬೇಕು. ಏನು ಯೋಜನೆ ಕೊಟ್ಟಿದ್ದಾರೆ? ಪ್ರತಿಯೊಬ್ಬರಿಗೂ ದೇವರು ಯೋಜನೆ ಇಟ್ಟಿದ್ದಾರೆ. ಪ್ರತಿಯೊಬ್ಬೊಬ್ಬರ ಮೇಲೆ ದೇವರು ಯೋಜನೆ ರೂಪಿಸಿದ್ದಾರೆ. ನನ್ನ ಮಗ ಇದೇ ಆಗಬೇಕು, ನನ್ನ ಮಗ ಇದೇ ಆಗಬೇಕು, ನನ್ನ ಮಗನ ಮುಖಾಂತರ ಅನೇಕ ಬಿಡುಗಡೆ ಆಗಬೇಕು, ನನ್ನ ಮಗನ ಮುಖಾಂತರ ಅನೇಕ ಸೌಖ್ಯ ಆಗಬೇಕು ಅಂತಾನೆ ದೇವರು ಬಯಸ್ತಾರೆ. ಸಂತ ಅಂತೋಣಿಯವರು ಮಾಡಿದ್ರು. ಯಾಕಂದ್ರೆ ಅವರಿಗೆ ಅತಿ ದೊಡ್ಡ ಶ್ರೀಮಂತರು, ಅತಿ ದೊಡ್ಡ ಶ್ರೀಮಂತರು. ಆದರೂ ಕೂಡ ಪ್ರಭುವಿನ ಪ್ರೀತಿ ಸವಿಯುವುದಕ್ಕೋಸ್ಕರ ಎಲ್ಲವನ್ನ ಬಿಟ್ಟು ಬಂದರು. ಸಂತ ಪೌಲರು ಹೇಳ್ತಾರೆ, ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳ್ತಾರೆ ನೋಡಿ, ಅಲ್ಲಿ ಒಂದು ವಾಕ್ಯ ಓದೋಣ. ಸಂತ ಪೌಲರು ಹೇಳ್ತಾರೆ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ ನೋಡಿ, ಅಲ್ಲಿ ಹೇಳ್ತಾರೆ ಅವರು ತುಂಬಾ ದೊಡ್ಡ ಶ್ರೀಮಂತರು. ಯಾರು? ಸಂತ ಪೌಲರು. ಅವರ ಇತಿಹಾಸವನ್ನು ನೀವು ನೋಡ್ತಾ ಹೋದ್ರೆ ತುಂಬಾ ದೊಡ್ಡ ಶ್ರೀಮಂತರು. ಅವ್ರೇನ್ ಹೇಳ್ತಾರೆ ಗೊತ್ತಾ? ಓಕೆ, ಒಂದು 3ನೇ ಅಧ್ಯಾಯ 7-8ನೇ ವಾಕ್ಯವನ್ನು ಓದೋಣ. 7 ಹಾಗೂ 8. ಲಾಭವೆಂದು ಪರಿಗಣಿಸಿದ ನಾನು ಈಗ ಕ್ರಿಸ್ತ ಯೇಸುವಿನ ಸಲುವಾಗಿ ನಷ್ಟವೆಂದೇ ಎಣಿಸುತ್ತೇನೆ. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ತೊರೆದು ಬಿಟ್ಟಿದ್ದೇನೆ. ಎಲ್ಲವನ್ನೂ ಕಸವೆಂದೇ ಪರಿಗಣಿಸುತ್ತೇನೆ. ನೋಡಿ, ಇವನ್ನೆಲ್ಲ ಲಾಭವೆಂದು ಪರಿಗಣಿಸಿದ್ದ ನಾನು. ಇವನ್ನೆಲ್ಲ ಅಂತ ಹೇಳಿದ್ರೆ ಅಧಿಕಾರ, ಹಣ, ಸ್ಥಾನಮಾನ ಎಲ್ಲವೂ ಯಾರಿಗಿತ್ತು? ಪೌಲರಿಗಿತ್ತು. ಅವರ ಇತಿಹಾಸ, ಅವರ ಪುಸ್ತಕವನ್ನು ನೀವು ಓದ್ಬೇಕಾದ್ರೆ ಅಲ್ಲಿ ಹೇಳುತ್ತೆ ನೋಡಿ, ರೋಮ್ ಸಾಮ್ರಾಜ್ಯದವರು ಏನ್ ಮಾಡ್ತಾ ಇದ್ರು? ಕ್ರಿಸ್ತರನ್ನ ಕೊಲ್ಲುವುದಕ್ಕಾಗಿ ಇವರನ್ನ ಆರಿಸ್ಕೊಂಡ್ರು. ಒಂದು ಅಧಿಕಾರ ಕೊಟ್ಟು ಇವರ ಅಧೀನದಲ್ಲಿ 100 ಸೈನಿಕರಿದ್ರು. ಪ್ರೈಸ್ ದಿ ಲಾರ್ಡ್. ಅವೆಲ್ಲವನ್ನ ಅದೇ ಲಾಭ ಅಂತ ಅವ್ರು ಅನ್ಕೊಂಡಿದ್ರು. ಇದೇ ಗ್ರೇಟ್, ಈ ಅಧಿಕಾರನೇ ಗ್ರೇಟ್, ಈ ಅಧಿಕಾರ ನನಗಿದ್ರೆ ಸಾಕು, ನಾನು ಹೆಂಗ್ ಬೇಕಾದ್ರೂ ಜೀವಿಸ್ಬೋದು ಅಂತ ಸಂತ ಪೌಲರು ಅನ್ಕೊಂಡ್ರು. ಆದರೆ ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 9ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಅನನೀಯನಿಗೆ ಹೇಳ್ತಾರೆ, ನನ್ನ ನಾಮವನ್ನ ಪ್ರಚುರಪಡಿಸುವುದಕ್ಕಾಗಿ ನನ್ನ ಸಾಧನವಾಗಿ ಆರಿಸ್ಕೊಂಡಿದ್ದೀನಿ ಆತನನ್ನು ಅಂತ ಹೇಳಿದ ಮೇಲೆ, ಅವರು ಆರಿಸ್ಕೊಂಡ ಮೇಲೆ ಅವರು ಹೀಗೆ ಹೇಳ್ತಾ ಇದ್ದಾರೆ, ಇವೆಲ್ಲ ನನ್ನ ಲಾಭ ಅಂತ ಅನ್ಕೊಂಡಿದ್ದೆ. ನನ್ನಲ್ಲಿರುವ ಹಣ, ನನ್ನಲ್ಲಿರುವ ಐಶ್ವರ್ಯ, ನನ್ನಲ್ಲಿರುವ ಅಧಿಕಾರ, ಮತ್ತೆ ಇನ್ನು ಬೇರೆ ಬೇರೆ ಎಲ್ಲ ವಿಚಾರಗಳು ನನಗೆ ಲಾಭ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಈಗ ಕ್ರಿಸ್ತ ಯೇಸುವಿನ ಸಲುವಾಗಿ, ಅಲ್ಲಿ ಮೆನ್ಷನ್ ಮಾಡ್ತಾರೆ, ಕ್ರಿಸ್ತ ಯೇಸುವಿನ ಸಲುವಾಗಿ ಎಲ್ಲವೂ ನಷ್ಟವೆಂದು ನಾನು ಎಣಿಸುತ್ತೇನೆ. ಎಲ್ಲ ನನಗೆ ನಷ್ಟ. ಅದು ಯಾವುದು ಶಾಶ್ವತವಲ್ಲ. ಪ್ರಭು ಯೇಸು ಕ್ರಿಸ್ತರೇ ಶಾಶ್ವತ, ಪ್ರಭು ಯೇಸುವಿನ ಪ್ರೀತಿನೇ ಶಾಶ್ವತ ಅಂತ ಹೇಳಿ ಅವರು ಬರೀತಾರೆ. ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳಿ, ಯಾವುದೇ ಒಂದು ಆಹಾರವಾಗಲಿ, ಯಾವುದೇ ಒಂದು ವಿಷಯವಾಗಲಿ ಅನುಭವಿಸದೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆ ಊಟ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡಿದ ಮೇಲೆ, ಅದನ್ನು ರುಚಿಸಿದ ಮೇಲೆ ನಾವು ಬೇರೆಯವ್ರಿಗೆ ಹೇಳಕ್ಕೆ ಸಾಧ್ಯ. ಹೌದಾ? ಈಗ ಒಂದು ಹೋಟ್ಲಲ್ಲಿ ಒಳ್ಳೆ ಬಿರಿಯಾನಿ ಇದೆ, ಅಲ್ಲೋಗಿ ನಾವು ತಿಂದು ನಮಗೆ ಸಂತೃಪ್ತಿ ಆದರೆ ಮಾತ್ರ ನಾವೇನು ಮಾಡ್ತೀವಿ? ಬೇರೆಯವ್ರಿಗೆ ಹೇಳ್ತೀವಿ. ಈಗ ಸಂತ ಪೌಲರು ಅದನ್ನ ಅನುಭವಿಸಿದ ಮೇಲೆ ತಾನೇ ಇಲ್ಲಿ ಬರೆದಿಟ್ಟಿರೋದು. ಸುಮ್ಮನೆ ಬರೆದ್ರ? ಅನುಭವಿಸಿದ ಮೇಲೆ.
ಅದಾದ್ಮೇಲೆ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರನ್ನ ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದು ಎಣಿಸುತ್ತೇನೆ. ಈಗ ನಮಗೆ ಇದು ಹೇಳಕ್ಕೆ ಸಾಧ್ಯ ಇದೆಯಾ? ಇದು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ? ನಮಗೆ ದೇವರ ಮೇಲೆ ವಿಶ್ವಾಸನೇ ಇಲ್ಲ. ಈಗ ನಮ್ಮ ಮನೆಯಲ್ಲಿರುವಂಥ ಯಾವುದಾದ್ರು ಒಂದು ವಸ್ತುವನ್ನು ನಾವು ಕಡೆಗಣಿಸಲಿಕ್ಕೆ ಸಾಧ್ಯನಾ? ಬೇಡ, ಏನು ಬೇಡ, ಮೊಬೈಲ್ನ ಕಡೆಗಣಿಸಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ, ಕಡೆಗಣಿಸಕ್ಕಾಗಲ್ಲ ನಾವು. ಯಾಕೆ ಕಡೆಗಣಿಸಕ್ಕಾಗಲ್ಲ? ಮೊಬೈಲೇ 24 ಅವರ್ ನೋಡಿ ನಾವು ಮೊಬೈಲಲ್ಲೇ ಮಾತಾಡ್ತಾ ಇರ್ತೀವಿ, ಆದರೆ ದೇವರ ಸನ್ನಿಧಿ ಕೂತ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ತುಂಬ ಜನ ನಾವು ಗಮನಿಸ್ತೀವಿ, ಹೊರಗಡೆ ಫ್ರೆಂಡ್ಸ್ ಜೊತೆಲಿ ಕೂತ್ಕೊಂಡು 2 ಅವರ್ 3 ಅವರ್ ಕೂತ್ಕೊಳ್ತಾರೆ, ಹರಟೆ ಮಾತುಗಳಲ್ಲಿರ್ತಾರೆ. ಹರಟೆ ಮಾತುಗಳಲ್ಲಿರ್ತಾರೆ, ಸಂಬಂಧ ಇಲ್ದಿರೋ ಮಾತುಗಳು ಅಥವಾ ಜಗಳ ಹುಟ್ಟಿಸುವಂಥ ಮಾತುಗಳಲ್ಲಿರ್ತಾರೆ, ಮಾತಾಡ್ಕೊಂಡಿರ್ತಾರೆ, ಹೊಲಸು ಮಾತುಗಳು ಮಾತಾಡ್ತಾ ಇರ್ತಾರೆ. ಮಚ್ಚ ಅನ್ನೋದು, ಅದನ್ನೋದು, ಇದನ್ನೋದು, ಇನ್ನು ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತಾಡ್ಕೊಳ್ಳು 2 ಅವರಲ್ಲ 3 ಗಂಟೆ 4 ಗಂಟೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂತಾರೆ. ಅದು ಎಲ್ಲಿ? ಅಸಹ್ಯವಾದ ಒಂದು ಜಾಗ, ಜನರು ಓಡಾಡುವಂಥ ಜಾಗ ಅಥವಾ ಜನರು ಶಪಿಸುವಂಥ ಜಾಗ. ಇವ್ರಿಗೆ ಮಾಡೋ ಕೆಲಸ ಇಲ್ವಾ? ಇವ್ರ ತಂದೆ ತಾಯಿಗಳು ಏನು ಬುದ್ಧಿ ಕಲಿಸಿದಾರೋ, ಅದು ಮಾಡಿದಾರೋ, ಇದು ಮಾಡಿದಾರೋ ಅಂತ ಹೇಳಿ ಶಪಿಸುವ ಜಾಗದಲ್ಲಿ ಅವ್ರು 4 ಗಂಟೆ ಕೂತ್ಕೊಳ್ತಾರೆ. ಕೆಲವು ಜಾಗಗಳಲ್ಲಿ ಕುತ್ಕೊಂಡು ಸ್ನೇಹಿತರು ಕುತ್ಕೊಂಡು ಮಾತಲ್ಲೇ ಮರಣವೂ ಕೂಡ ಆಗೋಗಿದೆ, ಕೊಲೆಗಳಾಗೋಗಿದೆ. ಮಾತು ಬೆಳೆದು ಆ ಮಾತು ಬೇರೆ ರೀತಿಯಾಗಿ ಕೊಲೆಗಳಾಗೋಗಿದೆ. ಅಲ್ಲಿ 4 ಗಂಟೆ 5 ಗಂಟೆ ಕೂತ್ಕೊಂತಾರೆ. ಆದರೆ ಆಶೀರ್ವಾದ ನೀಡುವಂತಹ, ಆಶೀರ್ವಾದ ಪಡೆದುಕೊಳ್ಳುವಂಥ ಸ್ಥಳ, ದೇವರನ್ನು ಆರಾಧಿಸುವಂಥ ಸ್ಥಳ, ದೇವರನ್ನು ಮಹಿಮೆಪಡಿಸುವಂಥ ಸ್ಥಳ, ದೇವಾಲಯದಲ್ಲಿ ಅರ್ಧ ಗಂಟೆಗಿಂತ ಜಾಸ್ತಿ ಅವ್ರ ಕೈಗೆ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕೈ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥವರನ್ನು ನೋಡಿ ಸೈತಾನ ಏನ್ ಮಾಡ್ತಾನೆ? ಕೆಲವು ಸಂತರುಗಳ ಬಳಿಗೆ ಕಳಿಸ್ಕೊಡ್ತಾನೆ. ಇವರೇ ದೇವರು, ಯೇಸು ಸ್ವಾಮಿ ದೇವರಲ್ಲ. ಅದನ್ನ ಬೋಧಿಸ್ಲಿಕ್ಕೆ ತುಂಬಾ ಜನ ಉಟ್ಕೊಂಡಿದ್ದಾರೆ. ಅದನ್ನ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಎಷ್ಟೋ ಜನ ಇದ್ದಾರೆ. ಆಗ ನಾವೇನ್ ಮಾಡ್ತೀವಿ? ಯಾವುದೋ ಒಂದು ಸಂತನ ತೋರಿಸ್ತಾರೆ, ಆ ಸಂತನ ಒಂದು ಸ್ವರೂಪ ತಗೊಳ್ತೀವಿ, ತಗೊಂಬ ಮನೆ ಇಟ್ಕೊಳ್ತೀವಿ. ಯಾವಾಗಲೂ ಅದನ್ನ ಮುತ್ತಿಟ್ಟು ನಾವೇನ್ ಮಾಡ್ತೀವಿ? ಇದೇ ದೇವರು ಅನ್ಕೊಳ್ತಾ ಹೋಗ್ತೀವಿ. ಆದ್ರೆ ನೋಡಿ, ಜೀವ ಇಲ್ಲದ ಒಂದು ರೂಪವನ್ನು ನಾವು ಮುಟ್ಟಿ ಅದನ್ನೇ ದೇವರು ಎಂದು ನಾವು ಅದನ್ನ ಅಂಗೀಕಾರ ಮಾಡಿಕೊಂಡಾಗ ನಾವು ಕೂಡ ಅದರಂತೆ ಆಗೋಗ್ತೀವಿ. ಅದರಲ್ಲಿ ಜೀವ ಇಲ್ಲ, ನಮಗೂ ಜೀವ ಇಲ್ಲ. ಅದರಲ್ಲಿ ಭಾವನೆಗಳಿಲ್ಲ, ನಮಗೂ ಭಾವನೆಗಳಿಲ್ಲ. ಅದರಲ್ಲಿ ಏನಿಲ್ಲ, ಅದು ಪರಲೋಕಕ್ಕೆ ಹೋಗಲ್ಲ, ನಾವು ಪರಲೋಕಕ್ಕೆ ಹೋಗಲ್ಲ. ಒಬ್ಬ ಸಂತರ ಬಳಿಗೆ ನಾವು ಬರ್ತಾ ಇದೀವಿ ಅಂದ್ರೆ, ಲೋಕದಲ್ಲಿರುವ ಎಲ್ಲ ಸಂತರುಗಳ ಬಗ್ಗೆ ನಾವು ಏನ್ ಮಾಡಬೇಕು? ಅತ್ಯಂತ ಆಳವಾಗಿ ಅರಿತುಕೊಳ್ಬೇಕು. ಅವರು ಪ್ರಭುವನ್ನ ಅರಿತುಕೊಳ್ಳುವುದಕ್ಕಾಗಿ ಸಂತ ಪೌಲರು ಹೇಳ್ತಾರೆ ನೋಡಿ, ನಾನು ಅವರನ್ನ ಅರಿತುಕೊಳ್ಳುವುದಕ್ಕಿಂತ ಉತ್ಕೃಷ್ಟವಾದದ್ದು ಅನ್ನೋದು ಮನದಟ್ಟಾದಾಗಿಂದ ಎಲ್ಲವನ್ನ ನಾನು ವ್ಯರ್ಥವೆಂದು ಪರಿಗಣಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದ್ರು, ನಾನು ಎಲ್ಲಿರ್ತೀನೋ ಅಲ್ಲಿ ನೀವಿರಬೇಕು. ಅಲ್ಲಿ ನೀವು ಬರಬೇಕು ಅಂತ ಹೇಳಿದ್ರೆ ಅಲ್ಲೊಂದು ನಿಯಮಗಳನ್ನ ನಾನು ಇಟ್ಟಿದ್ದೀನಿ. ಎಲ್ಲರನ್ನೂ ನಾನು ಸೇರಿಸ್ಕೊಳಕ್ಕಾಗಲ್ಲ. ಎಲ್ಲರನ್ನು ನನ್ನ ಮಕ್ಕಳೊಂದು ಹೇಳಕ್ಕೆ ಸಾಧ್ಯ ಇಲ್ಲ. ನೋಡಿ, ಲೂಕನು ಬರೆದ ಶುಭ ಸಂದೇಶ, ಟೈಮ್ ಇದೆಯಾ? ಟೈಮ್ ಇದೆ. ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯಕ್ಕೆ ಹೋಗೋಣ. 11ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಒಂದು ಕಡೆ ಪ್ರಬೋಧನೆ ಮಾಡ್ತಾ ಇರ್ತಾರೆ. ಪ್ರಬೋಧನೆ ಮಾಡ್ಬೇಕಾದ್ರೆ 11:27 ತಗೊಳ್ಳಿ. 11:27 ಅಲ್ಲಿ ಅವರೊಂದು ದೇವರ ಸುವಾರ್ತೆ ಸಾರ್ತಾ ಇರ್ತಾರೆ. ಅಲ್ಲಿ ಬಂದು ಹೇಳ್ತಾರೆ, ನಿಮ್ಮ ತಾಯಿ ಆಚೆ ಇದ್ದಾರೆ, ನಿಮ್ಮ ಸಹೋದರರು ಆಚೆ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ನೇರವಾಗಿ ಯೇಸು ಸ್ವಾಮಿ ಹೇಳ್ತಾರೆ. 11:27 ಓದಿ. 27-28. ಯೇಸು ಸ್ವಾಮಿ ಹೀಗೆ ಮಾತನಾಡುತ್ತಿದ್ದಾಗ ಜನ ಸಮೂಹದಿಂದ ಮಹಿಳೆಯೊಬ್ಬಳು, ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮಗೆ ಮೊರೆಯುಡಿಸಿದ ತಾಯಿ ಭಾಗ್ಯವಂತಳು ಎಂದು ಕೂಗಿ ಹೇಳಿದಳು. ಅದಕ್ಕೆ ಯೇಸು, ಅದಕ್ಕಿಂತಲೂ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು ಎಂದರು. ನೋಡಿ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಅದಕ್ಕಿಂತಲೂ ದೇವರ ವಾಕ್ಯವನ್ನ ಕೇಳಿ. ಅಲ್ಲಿ ಮಾತೆ ಮರಿಯಮ್ಮನವರನ್ನ ಅವ್ರೇನು ಅವಮಾನ ಪಡಿಸ್ಲಿಲ್ಲ, ಹೀಯಾಳಿಸ್ಲಿಲ್ಲ, ಅವ್ರಿಗೆ ಕೊಡಬೇಕಾದ ಗೌರವ ಕೊಟ್ಟರು. ಎಸ್, ಆಕೆನೂ ಕೂಡ ಭಾಗ್ಯವಂತಳು. ಅಲ್ಲಿ ಹೇಳ್ತಾರೆ ನೋಡಿ,
ಅದಕ್ಕಿಂತಲೂ ಅಂತ ಹೇಳಿದ್ರೆ ಈಗ ಅವರು ಕೂಡ ಭಾಗ್ಯವಂತರು. ಅದಕ್ಕಿಂತಲೂ ಒಂದು ಹೆಜ್ಜೆ ಮೇಲಾಗಿ ವಾಕ್ಯವನ್ನ ಕೇಳಿ ಅದನ್ನ ಅನುಸರಿಸುವವನು ಹೆಚ್ಚು ಭಾಗ್ಯವಂತನು ಅಂತ ಹೇಳಿದ್ರೆ ಪರಲೋಕದ ಭಾಷೆಯಲ್ಲಿ ಅವನು ಪರಲೋಕಕ್ಕೆ ಬಾಧ್ಯಸ್ಥನು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲೂ ಕೂಡ ಅದೇ ಹೇಳೋದು. ಪ್ರವಾದನ ವಾಕ್ಯಗಳನ್ನು ಓದುವವನು ಧನ್ಯನು, ಅದನ್ನು ಅನುಸರಿಸುವವನು ಧನ್ಯನು, ಅದರಂತೆ ನಡೆಯುವವನು ಕೂಡ ಧನ್ಯನು. ಸ್ಪಷ್ಟವಾಗಿ ಹೇಳ್ತಾರೆ. ಮಾತೆ ಮರಿಯಮ್ಮನವರಿಗಿಂತಲೂ ಈಗ ಅತಿ ಹೆಚ್ಚು ನಾವೇನ್ ಮಾಡ್ತಾ ಇದ್ದೀವಿ? ಸಂತರುಗಳನ್ನು ನಂಬಿ ನಾವು ಜೀವಿಸ್ತಾ ಇದ್ದೀವಿ. ಸಂತರುಗಳನ್ನು ನಂಬಿ ನಾವು ಜೀವಿಸಬಾರ್ದು. ಅವರ ಜೀವನವನ್ನು ನಂಬಿ ನಾವು ಜೀವಿಸಬೇಕು. ಅವರು ಹೇಗೆ ಜೀವಿಸಿದ್ರು, ಹೇಗೆ ಪ್ರಾರ್ಥಿಸಿದ್ರು, ಯಾವ ಒಂದು ಕೃಪೆ, ಯಾವ ವರದಾನವನ್ನು ಅವರು ಪಡೆದಿದ್ರು. ನೋಡಿ, ಪ್ರತಿಯೊಬ್ಬೊಬ್ಬ ಸಂತರುಗಳು ಒಂದೊಂದು ವರದಾನ ಇದೆ. ಸಂತ ಅಂತೋಣಿಯರಿಗೆ ಒಂದು ವರದಾನ ಇದೆ, ಸಂತ ಬೆನೆಡಿಕ್ಟರಿಗೆ ಒಂದು ವರದಾನ ಇದೆ, ಇನ್ನೂ ಅನೇಕ ಸಂತರುಗಳು ಎಲ್ಲ ವರದಾನಗಳಿದೆ. ಆ ಎಲ್ಲ ವರದಾನಗಳು ಎಲ್ಲಿಂದ ಬಂದಿದ್ದು ಅಂತ ಹೇಳಿದ್ರೆ 1 ಕೊರಿಂಥಿ 12ನೇ ಅಧ್ಯಾಯ ವಾಕ್ಯ 4ರಿಂದ 11 ತನಕ ಅಲ್ಲಿ ಯೇಸು ಸ್ವಾಮಿ ಬರೆದಿಟ್ಟಿದ್ದಾರೆ. ಅವರಿಗೆ ಕೊಟ್ಟ ಹಾಗೆ ನಮಗೂ ಕೂಡ ವರದಾನಗಳನ್ನು ದೇವರು ಇಟ್ಟಿದ್ದಾರೆ. ಅವರು ಹೇಗೆ ಪಡ್ಕೊಂಡ್ರು ಆ ವರದಾನಗಳನ್ನು ಅಂತ ಹೇಳಿದ್ರೆ, ಅವರು ಲೋಕವನ್ನು ಬಿಟ್ಟರು, ವರದಾನಗಳನ್ನು ಪಡ್ಕೊಂಡ್ರು. ಲೋಕದ ಸ್ವಭಾವಗಳನ್ನು ಬಿಟ್ಟರು, ವರದಾನಗಳನ್ನು ಪಡ್ಕೊಂಡ್ರು. ಲೋಕದ ಆಚಾರ ವಿಚಾರಗಳನ್ನು ಬಿಟ್ಟರು, ವರದಾನಗಳನ್ನು ಪಡ್ಕೊಂಡ್ರು. ಪ್ರಭುವನ್ನೇ ನಂಬಿದ್ರು, ಅವರ ಆ ಒಂದು ವರದಾನಗಳನ್ನು ಪಡ್ಕೊಂಡ್ರು. ನಾವು ಹಂಗಲ್ಲ. ನಾವು ಲೋಕದಲ್ಲೇ ಇದ್ದೀವಿ, ಲೋಕದ ವಿಷಯಗಳಲ್ಲೇ ಮಗ್ನರಾಗಿದ್ದೀವಿ, ಲೋಕದಲ್ಲೇ ಇದ್ದೀವಿ, ಶರೀರವನ್ನು ಮೆಚ್ಚಿಸ್ತಾ ಇದ್ದೀವಿ, ಲೋಕದಲ್ಲೇ ಇದ್ದೀವಿ, ಅಶಾಂತಿಯ ಜೀವನ ಜೀವಿಸ್ತಾ ಇದ್ದೀವಿ, ಲೋಕವನ್ನೇ ನಂಬಿದ್ದೀವಿ, ಪದೇ ಮೋಸ ಹೋಗ್ತೀವಿ, ಲೋಕದ ಆಚಾರ ವಿಚಾರಗಳನ್ನೇ ನಂಬಿದ್ದೀವಿ, ಪರಲೋಕದಿಂದ ನಾವು ವಂಚಿತರಾಗ್ತಾ ಇದ್ದೀವಿ. ಲೋಕದ ಆಚಾರ ವಿಚಾರಗಳನ್ನು ನಂಬುವವನು, ಲೋಕದ ಆಚಾರ ವಿಚಾರಗಳನ್ನು ಅನುಸರಿಸುವವನು, ಅವನು ಪರಲೋಕಕ್ಕೆ ಸಾಮ್ರಾಜ್ಯಕ್ಕೆ ಎಂದಿಗೂ ಅವನು ಬಾಧ್ಯಸ್ಥನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಪರಲೋಕವನ್ನು ನಂಬಿ, ಪವಿತ್ರಾತ್ಮರನ್ನು ನಂಬಿ, ಪರಲೋಕದ ಈ ರಹಸ್ಯ ಗೂಢಾರ್ಥಗಳನ್ನು ಯಾರು ಅರ್ಥಕೊಂಡು ಅದರಂತೆ ಜೀವಿಸ್ತಾನೋ, ಅರ್ಥಕೊಳ್ಳೋದಲ್ಲ, ಅದರಂತೆನೂ ಜೀವಿಸಬೇಕು. ಅದರಂತೆ ಜೀವಿಸುವವನು ಮಾತ್ರ ದೇವರ ರಾಜ್ಯಕ್ಕೆ ಬಾಧ್ಯಸ್ಥನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಯೇಸು ಸ್ವಾಮಿ ಹೇಳಿದಿಸ್ತೇನೆ, ನಾನು ಎಲ್ಲಿರ್ತೀನೋ ನೀವು ಅಲ್ಲಿರಬೇಕು, ನಾನು ಎಲ್ಲಿರ್ತೀನೋ ನೀವು ಕೂಡ ಅಲ್ಲಿ ನನ್ನ ಜೊತೆಯಲ್ಲೇ ಇರಬೇಕು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಆಲಯದಲ್ಲಿ ಜಯ ಹೊಂದಿದವನು. ಏನು ಜಯ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಬರುವಂತ ಎಲ್ಲ ಘಟನೆಗಳನ್ನ, ಎಲ್ಲ ಪರಿಶೋಧನೆಗಳನ್ನ ಅವನು ಜಯಿಸಬೇಕು. ಏನು ಆ ಥರ ಪರಿಶೋಧನೆಗಳು ಬರುತ್ತೆ ಅಂತ ಹೇಳಿದ್ರೆ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಬರೋದಿಲ್ಲ. ವಿಶ್ವಾಸದ ವಿಷಯದಲ್ಲಿ ಜನರನ್ನ ದಾರಿ ತಪ್ಪಿಸ್ತಾರೆ, ಬೋಧಕರು ಜನರನ್ನ ದಾರಿ ತಪ್ಪಿಸ್ತಾರೆ. ಹಾಗಾಗಿ ಒಬ್ಬೊಬ್ಬರು ಸಂತರುಗಳು ಯಾವ ರೀತಿ ಜೀವಿಸಿದ್ರು, ಅವರಲ್ಲಿದ್ದಂಥ ವರದಾನಗಳೇನು ನೋಡಿ, ಈಗಲೂ ಕೂಡ ಆ ವರದಾನಗಳ ಮುಖಾಂತರ ಪ್ರಾರ್ಥಿಸ್ತಾರೆ. ಸಂತ ಅಂತೋಣಿಯವರ ಚರ್ಚಿಗೆ ನೀವೆಲ್ಲೇ ಹೋದ್ರು ಅವ್ರು ಏನು ಹೇಳ್ತಾರೆ? ಕಳೆದು ಓದೋದನ್ನ ನೀವು ಮರಳಿ ಪಡೆದು ಕೊಡ್ತೀವಿ ಹೇಳ್ತಾರ? ಅದೇ ಥರನೇ ಪ್ರಾರ್ಥನೆ ಮಾಡೋದು, ಹೌದಾ? ಕಳೆದು ಓದೋದನ್ನ ನೀವು ಆ ಥರ ವರ ಅವ್ರು ಪಡ್ಕೊಂಡಿದ್ದಾರೆ. ಹೌದು. ಈಗ ಮಾತೆ ಮರಿಯಮ್ಮನ ಹತ್ರ ಹೋದ್ರೆ, ಅಮ್ಮ ನೀವು ಪರಿಶುದ್ಧರು, ನಿಮ್ಮ ಪರಿಶುದ್ಧತೆ ಎಲ್ಲಿ? ನಿಮ್ಮ ಪರಿಶುದ್ಧತೆಯ ಮುಖಾಂತರ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ನೋಡಿ, ಅವರು ಪರಿಶುದ್ಧತೆಯ ಒಂದು ವರವನ್ನು ಪಡ್ಕೊಂಡಿದ್ರು. ಮಾತೆ ಮರಿಯಮ್ಮನವರು ಪರಿಶುದ್ಧತೆ, ದೀನತೆಯ ವರಗಳನ್ನು ಅವರು ಪಡ್ಕೊಂಡಿದ್ರು. ಅದನ್ನ ಜಯ ಹೊಂದಿದ್ರೆ ಮಾತ್ರ ದೇವರ ರಾಜ್ಯದಲ್ಲಿ ನಾವು ಪ್ರವೇಶ ಮಾಡ್ತೀವಿ. ಇಲ್ಲ, ನಾವು ಕಾರಣ ಕೊಡ್ತಾ ಹೋದ್ರೆ ಪ್ರತಿ ಬಾರಿ ನಾವು ಕಾರಣ ಕೊಡ್ತಾ ಹೋದ್ರೆ ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ನಾವು ಬಾಧ್ಯಸ್ಥರಾಗೋದಿಲ್ಲ. ಜನರನ್ನ, ಬೋಧಕರನ್ನ ನಂಬುವುದನ್ನ ಬಿಟ್ಟು ಬಿಡಿ. ಬೋಧಕರು ಬೋಧಿಸುವ ಜೀವವುಳ್ಳ ವಾಕ್ಯಗಳ ಮೇಲೆ ವಿಶ್ವಾಸ ಬಿಡಿ. ಪ್ರಭುವಿನ ವಾಕ್ಯದ ಮೇಲೆ ವಿಶ್ವಾಸವಿಡಿ. ಆಗ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಿರಿ. ಆಮೆನ್. ಪ್ರೈಸ್ ದಿ ಲಾರ್ಡ್.